ಆತ್ಮೀಯರೇ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ FB ಲೈವ್ ನ ಚರ್ಚಾ ಸರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ಚರ್ಚಾ ಸರಣಿಯಲ್ಲಿ ನಾವಿಂದು ತೆಗೆದುಕೊಂಡಿರುವಂತಹ ವಿಷಯ ಅಂದ್ರೆ COVID-19 ಹಿನ್ನೆಲೆಯಲ್ಲಿ ಅಸಂಘಟಿತ ಮಹಿಳಾ ಕಾರ್ಮಿಕರ ಹಾಗೂ ರೈತಾಪಿ ಹೆಣ್ಣು ಮಕ್ಕಳ ಸಮಸ್ಯೆಗಳ ಕುರಿತು ಈ FB ಲೈವ್. ನಮ್ಮ ಈ ಚರ್ಚಾ ಸಂವಾದವನ್ನ ನಡೆಸಿಕೊಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ TR ಚಂದ್ರಶೇಖರ್ ಅವರು, ನಿವೃತ್ತ ಪ್ರಾಧ್ಯಾಪಕರು, ಅಭಿವೃದ್ಧಿ ಅಧ್ಯಯನ ವಿಭಾಗ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ನಮ್ಮೆಲ್ರಿಗೂ ಚಿರಪರಿಚಿತರಾಗಿರುವಂತಹ ಶ್ರೀ TR ಚಂದ್ರಶೇಖರ್ ಅವರು ಹೈದರಾಬಾದ್ ಕರ್ನಾಟಕ ಅಸಮತೋಲನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ರಚನೆಗೊಂಡಂತಹ ಡಾಕ್ಟರ್ ನಂಜುಂಡಪ್ಪ ಸಮಿತಿಯ ಸದಸ್ಯರಾಗಿದ್ದಂಥವ್ರು. ಮಹಿಳೆಯರಿಗೆ ಅಪೌಷ್ಟಿಕತೆ ಅದರ ಬಗ್ಗೆನೂ ಸಹ ಅಧ್ಯಯನ ಮಾಡಿದಂಥವ್ರು. ಹೀಗೆ ಹಲವಾರು ಜನಪರ ಕಾರ್ಯಚಟುವಟಿಕೆಗಳಲ್ಲಿ, ಸಂಶೋಧನೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿರುವಂಥವ್ರು. ಎಲ್ಲಾ ಕಡೆನೂ ಸಹ ಗಮನಿಸಿರುವಂತ ವಿಷಯ ಅಂತ ಹೇಳಿದ್ರೆ, ಸದಾ ಅವರು ಜನಪರವಾದಂತ, ಕಾರ್ಮಿಕರ ಪರವಾದಂತ, ಮಹಿಳೆಯರ ಪರವಾದ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅವರು ಇಂದು ನಮ್ಮೊಂದಿಗೆ ಇದ್ದಾರೆ. ಸ್ನೇಹಿತರೆ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಮೊದಲಿಗೆ ಕೆಲವು ಪರಿಚಯದ ಮಾತುಗಳು. ಸ್ನೇಹಿತರೆ, ಕರೋನಾ ಮಹಾಮಾರಿ ಇಡೀ ದೇಶವನ್ನ ಇವತ್ತು ಆವರಿಸ್ಕೊಂಡ್ಬಿಟ್ಟಿದೆ, ಜನಜೀವನವನ್ನ ತಲ್ಲಣಗೊಳಿಸ್ಬಿಟ್ಟಿದೆ. ಈಗಾಗ್ಲೇನೆ ಲಕ್ಷಾಂತರ ಜನರು ಈ ಒಂದು ಮಹಾರೋಗಕ್ಕೆ ಸೋಂಕಿತರಾಗಿದ್ದಾರೆ. ಸಾವಿರಾರು ಜನ ಇವತ್ತು ಸಾವನ್ನಪ್ಪಿದ್ದಾರೆ. ಆ ನೋವು ನಮ್ಮೆಲ್ರನ್ನು ಒಂದ್ ಕಡೆ ಕಾಡ್ತಾ ಇದೆ. ಜೊತೆಗೆ ಈ ರೋಗದ ಅಪಾಯನೂ ಸಹ ನಮ್ಮೆಲ್ಲರನ್ನು ಆತಂಕಕ್ಕೀಡು ಮಾಡಿದೆ. ಮತ್ತೊಂದ್ ಕಡೆ ಜೀವನ ನಿರ್ವಹಣೆ ಹೇಗೆ ಅನ್ನೋದು ಒಂದು ದೊಡ್ಡ ಸವಾಲಾಗಿದೆ ಎಲ್ಲರಿಗೂ ಸಹ, ಮುಖ್ಯವಾಗಿ ನಮ್ಮ ಕಾರ್ಮಿಕರಿಗೆ, ರೈತರಿಗೆ. ಮಾರ್ಚ್ 25ನೇ ತಾರೀಕು ದೇಶದಾದ್ಯಂತ ಲಾಕ್ಡೌನ್ ಅನ್ನು ಘೋಷಣೆ ಆಯಿತು. ಮಾನ್ಯ ಮೋದಿ ಅವರು ಅದನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲಿಂದ ಆಚೆಗೆ ಜನಜೀವನ ಸ್ತಬ್ಧ ಆಗೋಗ್ಬಿಟ್ಟಿದೆ. ದುಡಿಯುವಂತ ಅವಕಾಶ ಇಲ್ಲ, ಅಲ್ಲಿಂದಾಗಿ ಆದಾಯ ಇಲ್ಲ, ಅವ್ರಿಗೆ ಉದ್ಯೋಗವನ್ನೂ ಕಳ್ಕೊಂಡು ವಸತಿಯನ್ನು ಕಳ್ಕೊಂಡಿದ್ದಾರೆ ನಮ್ಮ ಕಾರ್ಮಿಕರು, ಮುಖ್ಯವಾಗಿ ವಲಸಿಗ ಕಾರ್ಮಿಕರು. ಅದೇ ರೀತಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕೆಲಸಕ್ಕೋಸ್ಕರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುವಂತಹ ಒಂದು ಅನಿವಾರ್ಯತೆ ಇದ್ದು ಗುಳೆ ಹೋಗುವಂತಹ ಪರಿಸ್ಥಿತಿ ನಾವು ಹೆಚ್ಚೆಚ್ಚು ನೋಡಿದೀವಿ ಈಗಾಗ್ಲೇನೆ. ರೈತಾಪಿ ಜನತೆ ಇವತ್ತಿನ ದಿವಸ ತಮ್ಮ ಹಳ್ಳಿಗಳನ್ನ ಬಿಟ್ಟು, ತಮ್ಮ ಊರುಗಳನ್ನ ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ. ಇದಕ್ಕೆ ನಗರ ಏನು ಹೊರತಾಗಿಲ್ಲ. ಸೊ ಎಲ್ಲಿ ಕೆಲಸ ಸಿಗುತ್ತೋ, ಎಲ್ಲಿ ತಾವು ಸಂಪಾದನೆ ಮಾಡ್ಕೋಬಹುದು ಅಂತ ಹೇಳಿ ಬೇರೆ ಬೇರೆ ನಗರಗಳಿಗೆ, ಬೇರೆ ಬೇರೆ ಊರುಗಳಿಗೆ ಊಟವನ್ನ ಹುಡ್ಕೊಂಡು, ಸೂರನ್ನ ಹುಡ್ಕೊಂಡು ಹೋಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಈಗ ಕರೋನಾ ಬಂದು ಎರಗಿದೆ ನಮ್ಮ ಮೇಲೆ. ಈ ಸಂದರ್ಭದಲ್ಲಿ ಇದನ್ನ ಕರೋನಾವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ವಿಫಲ ಆಗಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ ಸ್ನೇಹಿತರೆ. ಅವ್ರು ತೆಗೆದುಕೊಳ್ಬೇಕಾಗಿರುವಂತ ಕ್ರಮಗಳನ್ನ ಸರಿಯಾಗಿ ತೆಗೆದುಕೊಂಡಿಲ್ಲ. ರಾದರ್ ಅವರು ತೋರಿಸಿರುವಂತಹ ಕೆಲವೊಂದು ಕ್ರಮಗಳು ಅಂತ ಹೇಳಿದ್ರೆ, ಈ ಕರೋನಾವನ್ನ ಹಿಮ್ಮೆಟ್ಸೋದಕ್ಕೆ ಕೆಲವೊಂದು ಕಾರ್ಯಕ್ರಮಗಳು ಅವ್ರನ್ನ ಮುಂದೆ ಇಟ್ಟಿರೋದು ಅಂತ ಹೇಳಿದ್ರೆ, ಚಪ್ಪಾಳೆ ತಟ್ಟೋದ್ರ ಮೂಲಕ, ತಟ್ಟೆ ತಟ್ಟೋದ್ರ ಮೂಲಕ, ಅಥವಾ ದೀಪ ಹಚ್ಚೋದ್ರ ಮೂಲಕ ಅವರು ಒಂದು ಪರ್ಯಾಯವನ್ನ ಅಥವಾ ಒಂದು ಸಮಸ್ಯೆಯ ಪರಿಹಾರವನ್ನ ಸೂಚಿಸಿದ್ದಾರೆ ನಮ್ಮ ಮಾನ್ಯ ಪ್ರಧಾನಿಗಳು. ಅದು ಬಿಟ್ರೆ ಕೆಲವೊಂದು ಘೋಷಣೆಗಳನ್ನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರನು ಮಾಡಿದ್ದಾರೆ. ನಮ್ಮ ಕಾರ್ಮಿಕರಿಗೆ, ರೈತರಿಗೆ ಕೆಲವೊಂದು ಘೋಷಣೆಗಳ ಮೂಲಕ ಅವ್ರಿಗೆ ಪರಿಹಾರನ ಕೊಡುವಂತಹ ಪ್ರಯತ್ನದ ಮಾತುಗಳನ್ನ ಆಡಿದ್ದಾರೆ ಹೊರತು ಅದು ಕೇವಲ ಒಂದು ನಮ್ಮ ಪತ್ರಿಕೆಗಳಿಗೆ ಸೀಮಿತ ಆಗೋಗ್ಬಿಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಸ್ನೇಹಿತರೆ, ನಮ್ಮ ದೇಶ 95% ಬಡವರಿಂದ ಕೂಡಿರುವಂತಹ ದೇಶ. ಅವ್ರಿಗೆ ದುಡಿದ್ರೆ ಊಟ, ಈ ಕ್ಷಣ ದುಡಿದ್ರೆ ಅವರು ತಮ್ಗೆ, ತಮ್ಮ ಮಕ್ಕಳಿಗೆ ಊಟವನ್ನ ಒದಗಿಸಬಹುದೇ ಹೊರತು ಇನ್ನ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಬದುಕೆಲ್ಲಿ ಅವ್ರಿಗೆ? ಬಡವರ ಬವಣೆನ ಅರ್ಥಕೊಂಡಿರುವಂತ ನಾವೆಲ್ರೂ ಇವತ್ತು ಯೋಚನೆ ಮಾಡ್ತಾ ಇರೋದು ಈ ಮೂಲಭೂತ ಪ್ರಶ್ನೆನೆ, ಹೇಗೆ ಬದುಕು, ಅವರ ಜೀವನ ನಿರ್ವಹಣೆ ಹೇಗೆ ಅಂತ ಹೇಳಿ. ಈ ಎಲ್ಲಾ ಸಮಸ್ಯೆಗಳು ಅನಿವಾರ್ಯ ಆಗಿತ್ತಾ ನಮ್ಗೆ, ಅಥವಾ ಇದು ನಮ್ಮ ಸರ್ಕಾರಗಳು ತೆಗೆದುಕೊಂಡಿರುವಂತಹ ಒಂದು ತಪ್ಪು ನಿರ್ಧಾರಗಳು, ಅಂದ್ರೆ ಮಾನವ ನಿರ್ಮಿತವಾಗಿರುವಂತಹ ಸಮಸ್ಯೆಗಳ ಇವು?
ಇಂತಹ ಬಿಕ್ಕಟ್ಟನ್ನ ಹೇಗೆ ಪರಿಹರಿಸಬೇಕು, ಇದರಲ್ಲಿ ನಿಜವಾಗ್ಲೂ ಸರ್ಕಾರದ ಪಾತ್ರ ಏನು, ಇದ್ರ ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಆ ಪ್ರಯತ್ನದಲ್ಲಿ AIMSS ಈ ಒಂದು FB ಲೈವ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ಇವತ್ತು ನಿಮ್ಗೆ ಈಗಾಗಲೇ ನಾನು ಹೇಳಿರೋ ಹಾಗೆ ನಮ್ಮ ಒಂದು ಚರ್ಚೆಯ ವಿಷಯ ಮಹಿಳೆಯರ ಸುತ್ತುವರೆದಂಗೆ, ಮುಖ್ಯವಾಗಿ ಅಸಂಘಟಿತ ವಲಯದ ಮಹಿಳೆಯರು ಹಾಗೂ ರೈತಾಪಿ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಅವರ ಸಮಸ್ಯೆಗಳು ಹೆಚ್ಚೆಚ್ಚು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಮುಖ್ಯವಾಗಿ ಈಗಾಗಲೇ ಇರುವಂತಹ ಸಮಸ್ಯೆಗಳು ಕರೋನಾ ಸಮಸ್ಯೆಯ ನಂತರ ಇನ್ನಷ್ಟು ಬಿಗಡಾಯಿಸಿದೆ. ಸೊ ಈ ಸಮಸ್ಯೆಗಳ ಕುರಿತಾಗಿ ನಾವು ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡಿದ್ದೀವಿ. ಸೊ ಇದ್ರ ಕುರಿತು ಮೊದಲಿಗೆ ನನ್ನ ಸರ್ಗೆ ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲರ ಪರವಾಗಿ COVID-19 ಬಿಕ್ಕಟ್ಟು ನಿರ್ವಹಣೆಯಲ್ಲಿ ಸರ್ಕಾರ ಹೀನಾಯವಾಗಿ ಸೋತಿದೆ. ವಲಸೆ ಕಾರ್ಮಿಕರು ಆದಿಯಾಗಿ ಎಲ್ಲಾ ಅಸಂಘಟಿತ ಕಾರ್ಮಿಕರು ಅತ್ಯಂತ ಕಷ್ಟ ಬವಣೆಗಳನ್ನ ಅನುಭವಿಸ್ತಾ ಇದ್ದಾರೆ. ರೈತಾಪಿ ಹೆಣ್ಮಕ್ಳು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ. ಈ ವಲಯದಲ್ಲಿ ಮಹಿಳೆಯರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು. ಸೊ ಈ COVID-19 ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ, ಅವ್ರು ಎದುರಿಸ್ತಾ ಇರುವಂತ ಸಮಸ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆ ತಮ್ಮಿಂದ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ ಸರ್. ಆರಂಭ ಮಾಡಬಹುದಾ? ಹಾ ಸರ್, ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಬಳ್ಳಾರಿ ಘಟಕ ಇವತ್ತು ಅಸಂಘಟಿತ ವಲಯದಲ್ಲಿರುವ ಮಹಿಳಾ ದುಡಿಮೆಗಾರರು ಮತ್ತು ರೈತಾಪಿ ಹೆಣ್ಣು ಮಕ್ಕಳ ಉಲ್ಬಣಗೊಂಡ ಸಮಸ್ಯೆ ಅನ್ನುವ ವಿಷಯದ ಬಗ್ಗೆ ಚರ್ಚೆಯನ್ನ, ಸಂವಾದವನ್ನ ಏರ್ಪಡಿಸಲಾಗಿದೆ. ಈ ಚರ್ಚೆ ಸಂವಾದವನ್ನ ನಡೆಸಿಕೊಡ್ಲಿಕ್ಕೆ ನನ್ನನ್ನು ಆಹ್ವಾನಿಸಿದ AIMSS ಸಂಘಟನೆಗೆ ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತ ಎಲ್ಲ ಶ್ರೋತೃ ಬಂಧುಗಳಿಗೆ ನಮಸ್ಕಾರ. 3-4 ಸಂಗತಿಗಳನ್ನ ನಾವು ಇವತ್ತು ಚರ್ಚೆ ಮಾಡಬಹುದು ಅಂತ ಕಾಣ್ತದೆ. ಮೊದಲನೇದಾಗಿ ಅಸಂಘಟಿತ ವಲಯ ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನ, ಬಹಳ ಮೂಲಭೂತವಾದಂತಹ ಸಂಗತಿಗಳನ್ನ ನಾವು ತಿಳ್ಕೋಬೇಕು. ಅಸಂಘಟಿತ ವಲಯ ಅಥವಾ ಅನೌಪಚಾರಿಕ ವಲಯ, ಇನ್ಫಾರ್ಮಲ್ ಸೆಕ್ಟರ್ ಅಂತ ಕೂಡ ಕರಿತೇವೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೇವೆ. ಏನದು ಅಸಂಘಟಿತ ವಲಯ, ಅನೌಪಚಾರಿಕ ವಲಯ? ಮೊದಲನೇದಾಗಿ ಈ ಅಸಂಘಟಿತ ವಲಯ ಅಂತ ನಾವೇನು ಕರಿತೇವೆ, ನಾವೇನು ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದೇವೆ, ಇದು ಒಂದು ಏಕರೂಪಿಯಾದಂತ ಒಂದು ಸಂಗತಿ ಅಲ್ಲ, ಬಹುರೂಪಿಯಾದಂತ ಒಂದು ವಿದ್ಯಮಾನ, ಒಂದು ಸಂಗತಿ, ಆರ್ಥಿಕ ಸಂಗತಿ ಅದು. ಅದರಲ್ಲೂ ಅಸಂಘಟಿತ ವಲಯದ ಮಹಿಳಾ ದುಡಿಮೆಗಾರರು ಅಂತ ಹೇಳಿದ್ರೆ, ಮಹಿಳಾ ಕಾರ್ಮಿಕರು ಅಂತ ಹೇಳಿ ಬಳಸಲಾಗಿದೆ. ಕಾರ್ಮಿಕರು ಅನ್ನುವಂಥದ್ದು ಅದು ಪುರುಷ ಪ್ರಧಾನ ಪರಿಭಾವನೆ, ಹಾಗಾಗಿ ನಾನು ದುಡಿಮೆಗಾರರು ಅನ್ನೋ ಪದ ಬಳಸ್ತೇನೆ. ಅಸಂಘಟಿತ ವಲಯದಲ್ಲಿರುವಂತಹ ಮಹಿಳಾ ದುಡಿಮೆಗಾರರು ಏನಿದ್ದಾರೆ, ಅವರು ಅಗೋಚರವಾಗಿದ್ದಾರೆ. ದೇ ಆರ್ ಇನ್ವಿಸಿಬಲ್, ದೇರ್ ವರ್ಕ್ ಈಸ್ ಇನ್ವಿಸಿಬಲ್ ಅನ್ನುವ. ಮತ್ತು ಈ COVID-19 ಹಿನ್ನೆಲೆಯಲ್ಲಿ ಅಂತ ಹೇಳಿ ಸಂಘಟಕರು ಹೇಳಿದ್ದಾರೆ. ಆದ್ರೆ ನನಗನ್ಸೋದು, ಕೋವಿಡ್ ಪೂರ್ವ ಇರಲಿ, ಕೋವಿಡ್ನ ಸಂದರ್ಭದಲ್ಲಿರಲಿ, ಕೋವಿಡ್ ನಂತರ ನಮ್ಮ ಸಮಾಜದ ಸಂದರ್ಭದಲ್ಲಿ ಮಹಿಳೆಯರ ಸಮಸ್ಯೆಗಳೇನಿದೆ ಅವು ಸಾಮಾನ್ಯವಾಗಿದೆ. ಮಹಿಳೆಯರ ಸಮಸ್ಯೆ ನಿರಂತರವಾಗಿ ಹರ್ಕೊಂಡು ಬರ್ತಾ ಇರೋದನ್ನು ಕಾಣ್ತದೆ. ಕೋವಿಡ್ ಸಂದರ್ಭದಲ್ಲಿ ಅದು ಉಲ್ಬಣಗೊಂಡಿದೆ ಅಷ್ಟೇ ಹೊರತು ಹೊಸದೇ ಇಲ್ಲ.
ಅಸಂಘಟಿತ ವಲಯ ಅಂತ ಯಾಕೆ ಅದನ್ನ ಕರಿತೇವೆ ಅಂತ ಹೇಳಿದ್ರೆ, ಈ ಉದ್ಯೋಗ, ಉದ್ದಿಮೆ, ದುಡಿಮೆ ಇವುಗಳನ್ನೆಲ್ಲ ನಿರ್ವಹಿಸಲಿಕ್ಕೆ ಕೆಲವು ಕಾನೂನುಗಳು, ಶಾಸನಗಳು, ನಿಯಮಗಳು ಇರ್ತವೆ. ಅವ್ಯಾವು ಕೂಡ ಇಲ್ಲಿಗೆ ಅನ್ವಯ ಆಗೋದಿಲ್ಲ. ಹಾಗಾಗಿ ಇದನ್ನ ಅಸಂಘಟಿತ ವಲಯ ಅಂತ ಕರೀತೇವೆ. ಆದ್ರೆ ಅಸಂಘಟಿತ ವಲಯದಲ್ಲಿರುವಂತಹ ಒಟ್ಟು ಕಾರ್ಮಿಕರ ಪ್ರಮಾಣ ಸಂಖ್ಯೆ ಎಷ್ಟು ಗೊತ್ತಾ? NSSO ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಉದ್ಯೋಗ ನಿರುದ್ಯೋಗದ ಬಗ್ಗೆ ಅದು ಸಮೀಕ್ಷೆ ಮಾಡ್ತಾ ಇರ್ತದೆ. ಆಮೇಲೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ, ILO. ಈ ಸಂಸ್ಥೆಗಳ ಪ್ರಕಾರ ಭಾರತದಲ್ಲಿನ ಒಟ್ಟು ದುಡಿಮೆಗಾರರ ಸಂಖ್ಯೆ 40 ರಿಂದ 50 ಕೋಟಿ ಅಂದಾಜು ಮಾಡಿದ್ದಾರೆ ಅಧ್ಯಯನಗಳ ಮೂಲಕ. 2018-19 ಕೇಂದ್ರದ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖಿಸಿರುವ ಹಾಗೆ ಭಾರತದ ಒಟ್ಟು ದುಡಿಮೆಗಾರರಲ್ಲಿ 85% ರಿಂದ 90% ಅಸಂಘಟಿತ ಕಾರ್ಮಿಕರಾಗಿದ್ದಾರೆ, ಅಸಂಘಟಿತ ದುಡಿಮೆಗಾರರಾಗಿದ್ದಾರೆ. ಸೊ ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದ ವಲಯ ಇದು ಅನ್ನೋದು ನಾವು ಊಹಿಸ್ಕೋಬಹುದು. ಅಸಂಘಟಿತ ವಲಯ. ಕೇಳಿ ಅವ್ರನ್ನ. ಎರಡನೇದ್ದು, ಅಸಂಘಟಿತ ವಲಯದಲ್ಲಿ ಮಹಿಳೆಯರು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಿರ್ತಾರೆ, ಎಷ್ಟು ವಿಧದ ದುಡಿಮೆಗಳಲ್ಲಿ ಅವರು ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ನಾನು ಮುಂದೆ ಅದರ ಬಗ್ಗೆ ಚರ್ಚೆ ಮಾಡ್ತೇನೆ. ಅಸಂಘಟಿತ ವಲಯದ ಮಹಿಳಾ ಕಾರ್ಮಿಕರು ಈ ದೇಶದ ಅಭಿವೃದ್ಧಿಯ ದ್ರವ್ಯ, ದೇ ಆರ್ ದಿ ಎಂಜಿನ್ ಆಫ್ ಗ್ರೋತ್ ಅನ್ನೋದನ್ನ ಮುಂದೆ ನಾನು ಚರ್ಚೆ ಮಾಡ್ತೇನೆ. ಮಹಿಳಾ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಮನೆ ಕೆಲಸದವರಿದ್ದಾರೆ, ಮನೆ ಕೆಲಸ ಮಾಡುವವರು. ಕೋವಿಡ್ನಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿರುವಂತಹ ದುಡಿಮೆಗಾರರು. ಆಮೇಲೆ ಈ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ, ಮೆಡಿಕಲ್ ಶಾಪ್ಗಳಲ್ಲಿ ಕೆಲಸ ಮಾಡ್ತಾರೆ, ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಾರೆ, ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರೆ, ಜೆರಾಕ್ಸ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ. ಈ ಮಾರುಕಟ್ಟೆಗಳಿರುತ್ತಲ್ಲ, APMC ಆ ಥರದ್ದು, ಅಲ್ಲಿ ಮಳಿಗೆಗಳಲ್ಲಿ ದಿನಸಿಯನ್ನ ಚೊಕ್ಟ ಮಾಡುವಂಥದ್ದು, ಅದು ಸರಿಪಡಿಸುವಂಥದ್ದು, ಆ ಕೆಲಸವನ್ನ ಮಾಡ್ತಿರ್ತಾರೆ. ತರಕಾರಿ ಮಾರಾಟ ಮಾಡುವಂಥವ್ರು, ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡುವಂಥವ್ರು, ಮಾರುಕಟ್ಟೆಯಲ್ಲಿ ಅಂಗಡಿಯನ್ನು ಸ್ಥಾಪಿಸಿಕೊಂಡು ಮಾರಾಟ ಮಾಡುವಂಥವ್ರು ಇರ್ತಾರೆ. ಇತ್ತೀಚೆಗೆ ಹೋಟ್ಲುಗಳಲ್ಲೂ ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಬಹಳ ಪದವಿ ಪಡೆದಂಥವ್ರು ಅವರೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ, 5 ಸ್ಟಾರ್ ಹೋಟೆಲ್ಸ್ ಅಂತ ಅಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅಸಂಘಟಿತ ವಲಯದ ಮಹಿಳಾ ಕಾರ್ಮಿಕರು ಕಂಡು ಬರೋದು ನಮಗೆ ಕಟ್ಟಡ ನಿರ್ಮಾಣ ಚಟುವಟಿಕೆಗಳಲ್ಲಿ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿ ಎಷ್ಟು ಪುರುಷರಿದ್ದಾರೋ ಅಷ್ಟೇ ಮಹಿಳೆಯರು ಇರೋದನ್ನು ಕಾಣ್ತೇವೆ. ರಸ್ತೆ ನಿರ್ಮಾಣ ಇರ್ಬೋದು, ರೈಲು ಮಾರ್ಗಗಳ ನಿರ್ಮಾಣ ಇರ್ಬೋದು. ಆಮೇಲೆ ಇತ್ತೀಚೆಗೆ ಸರ್ಕಾರಿ ಇಲಾಖೆಗಳೇನಿದೆ ಅಥವಾ ಖಾಸಗಿ ಕಚೇರಿಗಳೇನಿದೆ, ಅಲ್ಲೂ ಕೂಡ ನಮಗೆ ಅಸಂಘಟಿತ ಕಾರ್ಮಿಕರು ದುಡಿತಾ ಇರೋದನ್ನು ಕಾಣ್ಬೋದು. ಯಾವುದು ಅಂದ್ರೆ ಈ ಗುತ್ತಿಗೆ ಮೇಲೆ ನೇಮಕ ಆಗಿರ್ತಾರೆ, ಹೊರಗುತ್ತಿಗೆ ಮೇಲೆ ನೇಮಕ ಆಗಿರ್ತಾರೆ, ಔಟ್ಸೋರ್ಸ್ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್. ಬಹಳ ತಮಾಷೆ ಅಂತ ಹೇಳಿದ್ರೆ, ಸರ್ಕಾರಿ ಇಲಾಖೆಗಳಲ್ಲಿ ನೌಕರರು ಇರ್ತಾರೆ, ಅವರು ಸಂಘಟಿತ ಕಾರ್ಮಿಕರು. ಈ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಇವರು ಅಸಂಘಟಿತ. ಅಂದ್ರೆ ಅಸಂಘಟಿತ ವಲಯ ಮತ್ತು ಸಂಘಟಿತ ವಲಯ ಒಂದರೊಡನೊಂದು ಬೆರೆತುಕೊಂಡಿರುವಂತ ಸ್ಥಿತಿ ನಮ್ಮಲ್ಲಿ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು, ದೊಡ್ಡ ನಗರಗಳಲ್ಲಿ ಇವತ್ತು ಗಾರ್ಮೆಂಟ್ಸ್ ನಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ, ಅವರೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರೇ ಆಗಿದ್ದಾರೆ ಅನ್ನುವಂಥದ್ದು. ಮನೆ ಮನೆಗೆ ತಿರುಗಿ ಕೂದಲು ಸಂಗ್ರಹ ಮಾಡುವಂಥದ್ದು, ಸಣ್ಣ ಪುಟ್ಟ
ಪುಟ್ಟ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು, ಈ ತರದನ್ನ ಅನೇಕ ನಮ್ಮ ಕೆಳವರ್ಗದ ಮಹಿಳೆಯರು ಮಾಡ್ತಾ ಇರೋದನ್ನ ಕಾಣಬಹುದು. ಮತ್ತು ಕರಾವಳಿ ಪ್ರದೇಶದಲ್ಲಿ ಮೀನು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಅಸಂಘಟಿತ ವಲಯದಲ್ಲಿ ಇರೋದನ್ನ ಕಾಣಬಹುದು. ಹಾಗೇನೆ ಚಾಪೆ ಎಣಿಯುವಂಥದ್ದು, ಬುಟ್ಟಿ ಎಣಿಯುವಂಥದ್ದು, ಪರ್ಕೆ ಮಾಡುವಂಥದ್ದು, ಅದರಲ್ಲೆಲ್ಲ ಮಹಿಳೆಯರೇ ಮುಖ್ಯವಾಗಿ ಕರಕುಶಲ ಇದರಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ನೇಕಾರ ಇರ್ಬೋದು, ನೇಗಿಲಿ, ಚರಕ, ನೂಲು ನೂಲುವಂಥದ್ದು. ಆಮೇಲೆ ಈ ನಗರ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುವಂತ ಸಫಾಯಿ ಕರ್ಮಚಾರಿಗಳಿದ್ದಾರಲ್ಲ, ಅಲ್ಲಿ 90% ಮಹಿಳೆಯರೇ ಅಲ್ಲಿ ನಿರತರಾಗಿರೋದು ಕಾಣ್ಬೋದು. ಮತ್ತೆ ರಸ್ತೆ ಬದಿ, ಬೀದಿ ಬದಿ ಅಂಗಡಿಗಳು, ನಗರಗಳಲ್ಲಿ ರಸ್ತೆ ಬದಿ, ಬೀದಿ ಬದಿಯಲ್ಲಿ ನೂಕೋ ಗಾಡಿಯಲ್ಲಿ ಹೋಟ್ಲ್ಗಳನ್ನ ನಡೆಸುವಂಥವ್ರು, ಎಷ್ಟು ವಿಧದ ದುಡಿಮೆ ಹೆಣ್ಮಕ್ಳು, ಬುಟ್ಟಿ ಎಣಿಯೋರು ಇರ್ಬೋದು, ಕಂಬಳಿ ಎಣಿಯೋರು, ಕೌದಿ ಎಣಿಯೋರು, ಎಲ್ಲ ಹೆಣ್ಮಕ್ಳೇ. ಅದಕ್ಕೆ ನಾನು ಹೇಳಿದ್ದು, women workers of the informal sector are the engines of growth, engines of economic growth of this society, this economy. ಅದರ ಆರ್ಥಿಕ, ದುಡಿಮೆಗಾರರ ಆರ್ಥಿಕ ಮಹತ್ವ ಈಗ ನಮಗೆ ಕೋವಿಡ್ ಸಂದರ್ಭದಲ್ಲಿ ಅವರು ನಿರುದ್ಯೋಗಿಗಳಾಗಿದ್ದಾರೆ, ದುಡಿಮೆ ಇಲ್ಲದೆ ಮನೆಗೆ ಸೇರ್ಕೊಂಡಿದ್ದಾರೆ. ಈಗ ಆರ್ಥಿಕತೆ ಕುಸಿತ ಇದೆಯಲ್ಲ, ಕುಸಿತ ಇರೋದಕ್ಕೆ ಮೂಲ ಕಾರಣ ಈ ಅಸಂಘಟಿತ ವಲಯದ, ಮುಖ್ಯವಾಗಿ ಮಹಿಳಾ ದುಡಿಮೆಗಾರರ ದುಡಿಮೆಗೆ ಬಿದ್ದಿರುವಂತಹ ಒಂದು ಶೋಧ. ಇದನ್ನ ಅಸಂಘಟಿತ ವಲಯ ಅಂದ್ರೆ ಏನು, ಅಸಂಘಟಿತ ವಲಯದಲ್ಲಿ ಎಷ್ಟು ವಿಧದ ಚಟುವಟಿಕೆಗಳಿದೆ ಅನ್ನೋದನ್ನ ನೋಡ್ತೀವಿ. ಮತ್ತು ಅಸಂಘಟಿತ ವಲಯದ ಕೆಲವು ಮುಖ್ಯ ಸಂಗತಿಗಳನ್ನ ನಾವು ನೋಡಬಹುದು. ಉದಾಹರಣೆಗೆ, ಅಸಂಘಟಿತ ವಲಯದ ದುಡಿಮೆ ಏನಿರುತ್ತೆ, ಉದ್ಯೋಗ ಏನಿರುತ್ತೆ, ಅದು ಕಾಯಂ ಆದದಲ್ಲ, ಅದು ಹಂಗಾಮಿ ದುಡಿಮೆ. ಯಾವಾಗ ಬೇಕಾದ್ರೂ ಕೆಲಸ ಕಳ್ಕೋಬಹುದು, ಅವರೇ ಬಿಡಬಹುದು. ಹೆಣ್ಮಕ್ಳಿಗೆ ಅನೇಕ ಕೌಟುಂಬಿಕವಾದಂತಹ, ಸಾಮಾಜಿಕವಾದಂತಹ ಸಮಸ್ಯೆಗಳಿವೆ. ಹಾಗಾಗಿ ಹಂಗಾಮಿ. ಎರಡನೇದ್ದು ಕೂಲಿ, ಕನಿಷ್ಠ ಕೂಲಿ ಅನ್ನುವಂತ ನಿಯಮ ಇಲ್ಲಿ ಅನ್ವಯ ಆಗಲ್ಲ. ಕೂಲಿ ಕಡಿಮೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕೊಡೋ ಕೂಲಿ, ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಒಂದೇ ತರದ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಕೂಲಿಯ ತಾರತಮ್ಯ ಅನೇಕ ಅಧ್ಯಯನಗಳನ್ನ ದೃಢಪಡಿಸಿದೆ. ಆಮೇಲೆ ಮತ್ತೊಂದು ಸಂಗತಿ, ಅಸಂಘಟಿತ ವಲಯ ದುಡಿಮೆಗಾರರಿಗೆ ಅಂತ ಹೇಳಿದ್ರೆ ಸಾಮಾಜಿಕ ಭದ್ರತೆ ಇರೋದಿಲ್ಲ. ಅಲ್ಲಿ PF ಇರೋದಿಲ್ಲ, ವಾರದಲ್ಲಿ ಒಂದ್ ದಿವಸ ಕೂಲಿ ಸಹಿತ ರಜದ ಸೌಲಭ್ಯ ಇರೋದಿಲ್ಲ, ಹೆರಿಗೆ ಭತ್ಯೆ ಇರೋದಿಲ್ಲ, ಬಾಣಂತಿತನದ ರಜಾ ಇರೋದಿಲ್ಲ, ಮತ್ತು ಕೆಲಸದ ಅವಧಿ ಅಂತ ಹೇಳಿ ಯಾವ್ದನ್ನ ನಾವು ಹೇಳ್ತೇವೆ, ಮ್ಯಾಂಡೇಸ್, 8 ಗಂಟೆಗಳ ಕೆಲಸದ ಅವಧಿ ಇದೆಯಲ್ಲ, ಆ ತರದ ಕೆಲಸದ ಅವಧಿ ನಿಗದಿತ ನಿಯಮ ಇರೋದಿಲ್ಲ. ಮತ್ತು ದುಡಿಮೆಯ ಸ್ಥಳ ಏನಿದೆ, ದುಡಿಮೆಯ ಸ್ಥಳದಲ್ಲಿ ರಕ್ಷಣೆ ಇರೋದಿಲ್ಲ, ಸೆಕ್ಯೂರಿಟಿ ಇನ್ ದಿ ವರ್ಕ್ ಪ್ಲೇಸ್ ಅಲ್ಲಿರೋದಿಲ್ಲ. ಶೌಚಾಲಯದ ಸೌಲಭ್ಯ, ಎಳೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸೌಲಭ್ಯಗಳು, ಕುಡಿಯುವ ನೀರು, ವಿಶ್ರಾಂತಿ, ಅಲ್ಲಿ ಇರೋದಿಲ್ಲ ಅಸಂಘಟಿತ ವಲಯದಲ್ಲಿ. ಅದನ್ನ ಕೇಳೋಕ್ಕೂ ಕೂಡ ಬರೋದಿಲ್ಲ, ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕೆಲಸವನ್ನೇ ಕಳ್ಕೋಬೇಕಾದಂತ ಸಂದರ್ಭ ಉಂಟು. ಸೊ ಇಷ್ಟು ಪ್ರಾಥಮಿಕ ಅಸಂಘಟಿತ ವಲಯ ಅಂದ್ರೆ ಏನು, ಅಸಂಘಟಿತ ವಲಯ ಸೆಕ್ಟರ್ ಮತ್ತು ಅಸಂಘಟಿತ ವಲಯದ ಮಹಿಳೆಯರು, ರೈತಾಪಿ ಮಹಿಳೆಯರು, ಇದನ್ನ ಒಂದು ಅಗ್ರಿಗೇಟ್ ಆಗಿ ನೋಡಕ್ ಬರೋದಿಲ್ಲ. ರೈತಾಪಿ ಮಹಿಳೆಯರು ಅಂದಾಗ ಅಲ್ಲಿ ಭೂಮಿ ಇರೋರು ಇರ್ತಾರೆ, ಭೂಮಿ ಇಲ್ಲದೆ ಇರೋರು ಇರ್ತಾರೆ. ಅಸಂಘಟಿತ ವಲಯ ಅಂದ್ರೆ ನಾವು ರೈತಾಪಿ ಮಹಿಳೆಯರನ್ನ ಮಾತಾಡ್ಬೇಕಾದ್ರೆ ನಾನು ಸ್ಪಷ್ಟ ಅಲ್ಲೇನು ಭೂರಹಿತ ಕೃಷಿ ಮಹಿಳಾ ಕಾರ್ಮಿಕರೇನಿದ್ದಾರೆ ಅವರನ್ನ ಗಮನ.
ಲೇಖಕರು ಕೊಟ್ಟಿರುವ ಪ್ರಶ್ನೆ ಈ ಕೋವಿಡ್ನಿಂದಾಗಿ ಮಹಿಳಾ ಅಸಂಘಟಿತ ವಲಯದ ಮಹಿಳೆಯರ ಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದಾರಲ್ಲ, ಸ್ಪಷ್ಟವಾಗಿ ನಾವು ಕೋವಿಡ್ ಪೂರ್ವದಲ್ಲಿರ್ಬೋದು, ಕೋವಿಡ್ ನಂತರದಲ್ಲಿರ್ಬೋದು, ಅಸಂಘಟಿತ ವಲಯದ ಮಹಿಳಾ ದುಡಿಮೆಗಾರರನ್ನ ನಾವು ಹತ್ಯೆ ಮಾಡ್ಬೇಕಾದ್ರೆ ಅಲ್ಲಿಯ ಜಾತಿ ಸ್ವರೂಪವನ್ನು ಇಲ್ಲದೆ ಇದ್ರೆ ಆ ವಲಯದ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಸಮಾಜ ಏನಿದೆ, ನಮ್ಮ ಸಮಾಜ ಮೂಲತಃ ಅಸಮಾನತೆಯ ಶ್ರೇಣೀಕರಣದ ಸಮಾಜ. ಜಾತೀಯತೆ ಅನ್ನೋದಿದೆಯಲ್ಲ, ಬಹಳ ದೊಡ್ಡ ಪಿಡುಗು ನಮ್ಮ. ಅದರಲ್ಲೂ ಜಾತಿ ಪಂಗಡದ ಮಹಿಳೆಯರು ಒಟ್ಟು ಮಹಿಳೆಯರಿಗಿಂತ ಭಿನ್ನವಾದಂತಹ ಸಮಸ್ಯೆಗಳನ್ನ ನಾನು ಹೇಳಿದ ಎಲ್ಲ ಮಹಿಳಾ ದುಡಿಮೆಗಾರರಿಗಿದೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿದ್ದಂತೆ ಆರ್ಥಿಕವಾದಂತಹ ಸಮಸ್ಯೆಗಳಿದೆ, ಲೈಂಗಿಕ ಸಮಸ್ಯೆಗಳಿರ್ತದೆ, ಅದ್ರ ಜೊತೆಗೆ ಜಾತಿಯ ಸಮಸ್ಯೆ, ಅಸ್ಪೃಶ್ಯತೆಯ ಸಮಸ್ಯೆ. ಉದಾಹರಣೆಗೆ ನೀವು ಸಫಾಯಿ ಕರ್ಮಚಾರಿಗಳನ್ನು ನಾನು ಹೇಳಿದೆ, 90% ಕಸ ಗುಡಿಸುವವರು, ರಸ್ತೆಯನ್ನು ಗುಡಿಸುವವರು, ಅವರನ್ನು ನಾವು ಸಫಾಯಿ ಕರ್ಮಚಾರಿಗಳು ಅಂತ ಕರೀತೇವೆ. 90% ಮಹಿಳೆ ಇರ್ತಾರೆ. ಅಲ್ಲಿ 90% ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರು. ಸಾಕ್ಷರತೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವೆಲ್ಲ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಿದೆ. ಸೊ ಇಷ್ಟು ಪ್ರಾಥಮಿಕವಾಗಿ ಹೇಳ್ತಾ ಈಗ ಸಮಸ್ಯೆಗಳಿಗೆ ಬರೋಣ. ಮೊದಲು ಒಂದು ಅಸಂಘಟಿತ ವಲಯದ ಬಗ್ಗೆ ಬದಲಾಗ್ತಾ ಇರುವಂತಹ ಅದರ ಸ್ವರೂಪವನ್ನು ಕುರಿತಂತೆ ಒಂದು ಮಾತನ್ನು ಹೇಳಬೇಕು. ಅಸಂಘಟಿತ ವಲಯ ಅಂತ ಹೇಳಿ ನಾವು ಕಳೆದ 40-50 ವರ್ಷಗಳಿಂದಲೂ ಹೇಳ್ಕೊಂಡು ಬರ್ತಿದ್ದೇವೆ. ಅಂದ್ರೆ ಅಸಂಘಟಿತ ವಲಯ ಅನ್ನೋದೊಂದು, ಅದಕ್ಕೆ ಪ್ರತಿಯಾಗಿ ಸಮಾನಾಂತರವಾಗಿ ಸಂಘಟಿತ ವಲಯ ಅನ್ನೋದೊಂದು ಇದೆ, ಔಪಚಾರಿಕ ವಲಯ ಅನ್ನೋದೊಂದಿದೆ ಅನ್ನುವಂತ ಒಂದು ಗೃಹೀತ ಅಲ್ಲಿದೆ. ಆ ತರದ ಒಂದು ನಂಬಿಕೆ ಅಲ್ಲಿದೆ, ಅರ್ಥ ಇದೆ. ಆದ್ರೆ 1991ರಲ್ಲಿ ಜಾಗತೀಕರಣ ಏನ್ ಶುರುವಾಯಿತು, ಜಾಗತೀಕರಣ ಮತ್ತು 2014ರ ನಂತರ ದೊಡ್ಡ ಪ್ರಮಾಣದ ಖಾಸಗೀಕರಣ ಏನ್ ಶುರುವಾಯಿತು, ಇದಾದ ಮೇಲೆ ಇವತ್ತು ಇಡೀ ಆರ್ಥಿಕತೆಯೇ ಅಸಂಘಟಿತ ವಲಯ ಆಗ್ಬಿಟ್ಟಿದೆ. ಇಡೀ ಆರ್ಥಿಕತೆ, ದ ಹೋಲ್ ಎಕಾನಮಿ ಹ್ಯಾಸ್ ಬಿಕಮ್ ಇನ್ಫಾರ್ಮಲೈಸ್ಡ್. ಆದ್ರೆ ಕಳೆದ 50-60 ವರ್ಷಗಳಿಂದ ನಾವು ಅರ್ಥಶಾಸ್ತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಏನ್ ಪಾಠ ಮಾಡ್ಕೊಂಡು ಬಂದಿದ್ದೇವೆ? ಅಭಿವೃದ್ಧಿ ಅಂತ ಹೇಳಿದ್ರೆ ಈ ಅನೌಪಚಾರಿಕ ವಲಯ ಏನಿದೆ, ಅಸಂಘಟಿತ ವಲಯ ಏನಿದೆ, ಇದನ್ನ ಸಂಘಟಿತ ವಲಯವನ್ನಾಗಿ ಪರಿವರ್ತಿಸೋದನ್ನು ನಾವು ಅಭಿವೃದ್ಧಿ ಅಂತ ಕರೀತೇವೆ. ಟ್ರಾನ್ಸ್ಫಾರ್ಮೇಶನ್ ಆಫ್ informal economy into a formal economy is a process of development, is an element of development. It indicates development. ಅದು ಏನಾಗ್ತಾ ಇದೆ, ಇವರ ಗುತ್ತಿಗೆ ಕಾರ್ಮಿಕ ಪದ್ಧತಿ, ಇದೆಲ್ಲದರಿಂದ ಇಡೀ ಆರ್ಥಿಕತೆ ಇವತ್ತು ಅಸಂಘಟಿತ ವಲಯ ಆಗುತ್ತೆ. ನಾವೆಲ್ಲ ಜ್ಞಾಪಕ ಇಟ್ಕೋಬೇಕು, ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದಲ್ಲಿರುವ ಒಟ್ಟು ದುಡಿಮೆಗಾರರಲ್ಲಿ 35% ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ. ಮತ್ತು ಇನ್ಮೇಲೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಯಂಬಾದಂತ ಸಾಮಾಜಿಕ ಭದ್ರತೆ ಇರುವಂತಹ ದುಡಿಮೆಗಾರರ, ಕಾರ್ಮಿಕರ, ನೌಕಕರ ಸಂಖ್ಯೆಯನ್ನ ಸರ್ಕಾರ ವ್ಯವಸ್ಥಿತವಾಗಿ ಕಡಿಮೆ ಮಾಡ್ತಾ ಹೋಗ್ತಾ ಇದೆ. ಇದು ಬಹಳ ವಿಷಾದನೀಯವಾದಂತ ಒಂದು ಬೆಳವಣಿಗೆ. ವಿ ಶುಡ್ ನಾಟ್ ಅಲೋ ದಿಸ್ ಪ್ರೋಸೆಸ್ ಟು ಕಂಟಿನ್ಯೂ. ಹೌದು ಸರ್, ಹೌದು. ಫಾರ್ಮಲೈಸ್, ಸಂಘಟಿತ ವಲಯವನ್ನಾಗಿ ಮಾಡುವ ಕೆಲಸ. ಅಸಂಘಟಿತ ವಲಯ, ಅಭದ್ರತೆ,
ಹೀಗೆ ಹೋಗುವ ಇದೊಂದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ ಈ ರೂಪದ ಬಗ್ಗೆ ಮಾತನಾಡಿದ್ದೇನೆ ನಾನು. ಅದರ ಯಾವ್ಯಾವ ಸ್ವರೂಪದ ದುಡಿಮೆಗಾರರಲ್ಲಿ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಚರ್ಚೆಗೆ ಪ್ರಶ್ನೆಯನ್ನ ಕಳಿಸಿರುವಂತದ್ರಲ್ಲಿ ಒಂದು ಸರ್ಕಾರದ ವೈಫಲ್ಯದ ಬಗ್ಗೆ ಕೇಳಿದ್ದಾರೆ. ಆದ್ರೆ ಅಸಂಘಟಿತ ವಲಯದ ಮಹಿಳಾ ದುಡಿಮೆಗಾರರ ಸಮಸ್ಯೆ ಏನಿದೆ ಕೋವಿಡ್ ಪೂರ್ವದಲ್ಲಿ ಇತ್ತು, ಕೋವಿಡ್ ನಂತರವೂ ಇರ್ತದೆ, ಕೋವಿಡ್ ಸರ್ಕಾರದ ವೈಫಲ್ಯ ಅನ್ನೋದನ್ನ ಬಹಳ ಒತ್ತಿ ಹೇಳಬೇಕಾದಂತ ಅಗತ್ಯ ಇದೆ. ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದನ್ನ ಹೇಳಲಿಕ್ಕೆ ದೊಡ್ಡ ಸಂಶೋಧನೆ ಏನ್ ಬೇಕಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಕಾರ್ಮಿಕರ ವಲಸೆಯ ಸಮಸ್ಯೆ ಈ ದೇಶ ಅನುಭವಿಸ್ತಲ್ಲ. ನೂರಾರು ಜನ ವಲಸೆಗಾರರು ಜೀವ ತೆತ್ತರಲ್ಲ, ಪ್ರಾಣ ಕೊಟ್ಟರಲ್ಲ. ಇದರಲ್ಲಿ ಇದು ಏನ್ ತೋರಿಸ್ತದೆ? ದುರದೃಷ್ಟದ ಸಂಗತಿ, ವಿಷಾದದ ಸಂಗತಿ ನಮ್ಮ ಸಮಾಜದಲ್ಲಿ ಇವತ್ತು ದುಡಿಮೆಯನ್ನ ಗೌರವದಿಂದ ಕಾಣುವಂತಹ ಮನೋಭಾವ ಇಲ್ಲ. ದುಡಿಮೆಯನ್ನ, ಬೆವರನ್ನ, ಕಣ್ಣೀರನ್ನ, ಬಡತನವನ್ನ, ಬಡವರನ್ನ ಗೌರವದಿಂದ ನೋಡುವಂತ ಮನೋಭಾವ ಇವತ್ತಿಲ್ಲ. ದುಡಿಮೆಯನ್ನ ಅಸಂಖ್ಯಕರ ದೃಷ್ಟಿಯಿಂದ ನೋಡಲಾಗ್ತದೆ, ಕೀಳು ಮನೋಭಾವದಿಂದ ನೋಡಲಾಗ್ತದೆ. ಏನು ಕೂಲಿ ಮಾಡ್ತಿದ್ದಾರೆ ಅವರಿಂದ ದೇಶ ಬೆಳೆಯೋದಿಲ್ಲ, ಅವರೆಲ್ಲ ದೇಶ ಕಟ್ಟೋದು ಅನ್ನೋ ಮಾತನ್ನ ಸಂಸತ್ ಸದಸ್ಯರು ಇವತ್ತು ಬಹಳ ದೊಡ್ಡ ದುರಂತ. ಯಾವ ದೇಶದಲ್ಲಿ ದುಡಿಮೆಗೆ ಗೌರವ ಇರೋದಿಲ್ವೋ ಅದು ಮಹಿಳೆಯರ ದುಡಿಮೆಗೆ ಸಂಬಂಧಪಟ್ಟಾಗಿ ಆ ದೇಶ ಅಭಿವೃದ್ಧಿ ಆಗೋದು ಸಾಧ್ಯ ಇಲ್ಲ, ಸಮೃದ್ಧವಾಗೋದು ಸಾಧ್ಯ ಇಲ್ಲ. ಸೊ ಮಹಿಳಾ ದುಡಿಮೆಗಾರರ ಪದದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಈ ಚರ್ಚೆಯನ್ನು ಏರ್ಪಡಿಸುವ ಸಂಸ್ಥೆ ಮಹಿಳಾ ಸಂಘಟನೆ, ಅದರಿಂದ ಈ ಮಾತನ್ನು ಹೇಳಬೇಕು. ಮಹಿಳೆಯರ ದುಡಿಮೆ ಏನಿದೆ, ವುಮೆನ್ಸ್ ವರ್ಕ್ ಅನ್ನೋದು ಏನಿದೆ, ಅದನ್ನ ನಾವು ಸಾಮಾನ್ಯವಾಗಿ ಎರಡು ಭಾಗ ಮಾಡ್ತೇವೆ. ಒಂದು, ಮನೆಯಿಂದ ಹೊರಗೆ ಉತ್ಪಾದನಾ ಚಟುವಟಿಕೆ ಏನ್ ಮಾಡ್ತಾರೆ, ದುಡಿಮೆ ಏನ್ ಮಾಡ್ತಾರೆ, ಅದನ್ನ ಪೇಯ್ಡ್ ವರ್ಕ್ ಅಂತ ಕರೀತೇವೆ. ಅದಕ್ಕೆ ಕೂಲಿಯೋ ಸಂಭಾವನೆಯೋ ಏನೋ ಒಂದು ಇರ್ತದೆ. ಇಟ್ ಈಸ್ ಪೇಯ್ಡ್ ವರ್ಕ್. ಇದು ಪುರುಷರಿಗೂ ಇರ್ತದೆ, ಮಹಿಳೆಯರಿಗೂ ಇರ್ತದೆ. ಆದ್ರೆ ಮತ್ತೊಂದು ಏನಿದೆ, ಅನ್ಪೇಯ್ಡ್ ವರ್ಕ್ ಅಂತ ಹೇಳಿ ಕರೀತೇವೆ. ಮಹಿಳೆಯರು ಮಾಡುವ 3/4 ಪಾಲು ದುಡಿಮೆಯು ಅನ್ಪೇಯ್ಡ್ ವರ್ಕ್ ಆಗಿರುತ್ತೆ, ಸಂಭಾವನಾ ರಹಿತ ದುಡಿಮೆ ಆಗಿರ್ತದೆ. ಈ ಸಂಭಾವನಾ ರಹಿತ ದುಡಿಮೆಯಲ್ಲಿ 90% ಮಹಿಳೆಯರು, 10% ಪುರುಷರು. ಪೇಯ್ಡ್ ವರ್ಕ್ ನಲ್ಲಿ 90% ಪುರುಷರು, 10% ಮಹಿಳೆಯರ ಪಾಲು. ನೋಡಿ, ಅಸಮಾನತೆ ಅನ್ನುವಂಥದ್ದು, ತಾರತಮ್ಯ ಅನ್ನುವಂಥದ್ದು ಎಷ್ಟು ಭೀಕರವಾಗಿದೆ. ಮಹಿಳೆಯರ ದುಡಿಮೆ ಅಂತಂದಾಗ ನಾವು 3 ನೆಲೆಯಲ್ಲಿ ಅದನ್ನ ಗುರುತಿಸ್ತೇವೆ. ಒಂದು, ಉತ್ಪಾದನಾ ದುಡಿಮೆ, ಈಗಾಗಲೇ ಹೇಳಿದಾಗೆ ಪೇಯ್ಡ್ ವರ್ಕ್, ಮನೆಯಿಂದ ಹೊರಗೆ ದುಡಿಮೆ ಮಾಡುವಂಥದ್ದು. ಅದು ಮನೆ ಆಳುಗಳಾಗಿ ಕೆಲಸ ಮಾಡುವಂಥದ್ದು ಇರಬಹುದು, ಅಂಗಡಿಗಳಲ್ಲಿ ಮಾಡುವಂಥದ್ದು ಇರಬಹುದು, ಮತ್ತು ಪ್ರಾವಿಷನ್ ಶಾಪ್ಸ್, ಸ್ಟೇಷನರಿ ಶಾಪ್ಗಳಲ್ಲಿ ಕೆಲಸ ಮಾಡುವಂಥದ್ದು ಯಾವುದೇ ಇರಬಹುದು. ಇದು ಪ್ರೊಡಕ್ಟಿವ್ ವರ್ಕ್, ಅಲ್ಲಿ ಕೂಲಿ ಇರ್ತದೆ. ಕಡಿಮೆನೋ ಜಾಸ್ತಿನೋ ಅದು ಬೇರೆ ಪ್ರಶ್ನೆ, ಅದು ಬೇರೆ ಚರ್ಚೆ. ಇದು ಒಂದು ಉತ್ಪಾದನಾ ದುಡಿಮೆ. ಪುರುಷರು ಮಾಡ್ತಾರೆ, ಮಹಿಳೆಯರು ಮಾಡ್ತಾರೆ. ಪುರುಷರಿಗೆ ಹೆಚ್ಚು ಕೂಲಿ ಇರ್ಬೋದು, ಮಹಿಳೆಯರಿಗೆ ಕಡಿಮೆ ಇರ್ಬೋದು, ಎಲ್ಲ ಮಾಡ್ತಾರೆ. ಇದು ಒಂದು. ಎರಡನೇದ್ದು ಕೌಟುಂಬಿಕ ದುಡಿಮೆ, ಡೊಮೆಸ್ಟಿಕ್ ವರ್ಕ್. ಡೊಮೆಸ್ಟಿಕ್ ವರ್ಕ್ ಅಂತ ಹೇಳಿದ್ರೆ ಅಡುಗೆ ಮಾಡುವಂಥದ್ದು, ಪಾತ್ರೆ ತೊಳೆಯೋದು, ಬಳಿಯೋದು, ಗುಡಿಸೋದು, ಮತ್ತು ರೈತಾಪಿ ಹೆಣ್ಮಕ್ಳಾದ್ರೆ
ಹೊಲಗಳಿಗೆ ಬುತ್ತಿ ತಗೊಂಡು ಹೋಗೋದು, ಹೈನು ನೋಡ್ಕೊಳ್ಳೋದು, ದನಗಳನ್ನು ನೋಡ್ಕೊಳ್ಳೋದು, ನೀರನ್ನ ಸಂಗ್ರಹಿಸುವಂಥದ್ದು, ಬಾವಿಯಿಂದ ನೀರು ತರೋದು, ನೆಲ್ಲಿಯಿಂದ ನೀರು ತರೋದು, ರೇಷನ್ ಅನ್ನ ಸಂಗ್ರಹ ಮಾಡ್ಕೊಳ್ಳೋದು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು, ಇದೆಲ್ಲ ಡೊಮೆಸ್ಟಿಕ್ ವರ್ಕ್ ಅಂತೇಳಿ ಕರೀತಾರೆ. ಎರಡನೇದ್ದು. ಮೂರನೇದ್ದು ಸಂತಾನೋತ್ಪತ್ತಿ ದುಡಿಮೆ ಅಂತ ಕರೀತೇವೆ, ರೀಪ್ರೊಡಕ್ಟಿವ್ ವರ್ಕ್. ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ವೃದ್ಧರನ್ನ ನೋಡ್ಕೊಳ್ಳುವಂಥದ್ದು, ಗಂಡನನ್ನು ನೋಡ್ಕೊಳ್ಳುವಂಥದ್ದು, ಯಾವುದನ್ನ ನಾವು ಶುಶ್ರೂಷೆ ಅಂತ ಕರಿತೇವೆ, ಆ ಥರದ ದುಡಿಮೆ, ಅದನ್ನ ರೀಪ್ರೊಡಕ್ಟಿವ್ ವರ್ಕ್ ಅಂತೇಳಿ ಕರೀತೇವೆ. ಈ ಮೂರೂ ಬಗೆಯ ದುಡಿಮೆಯಲ್ಲಿ ಒಂದು ಉತ್ಪಾದನಾ ದುಡಿಮೆ, ಎರಡನೇದು ಕೌಟುಂಬಿಕ ದುಡಿಮೆ, ಮೂರನೇದು ಸಂತಾನೋತ್ಪತ್ತಿ ದುಡಿಮೆ. ಇದರಲ್ಲಿ ಮೂರೂ ದುಡಿಮೆಯ ಭಾರವನ್ನ ಹೆಣ್ಮಕ್ಳು ನಿರ್ವಹಿಸ್ತಾರೆ. ಪುರುಷರಾದ್ರೆ ಉತ್ಪಾದನಾ ದುಡಿಮೆ, ಸ್ವಲ್ಪ ಮಟ್ಟಿಗೆ ಕೌಟುಂಬಿಕ ದುಡಿಮೆ, ಸಂತಾನೋತ್ಪತ್ತಿ ದುಡಿಮೆ ಅಂತೂ ಇಲ್ವೇ ಇಲ್ಲ. ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಅಡುಗೆ ಮಾಡುವಂಥದ್ದು, ಮನೆಯನ್ನ ಕ್ಲೀನ್ ಮಾಡುವಂಥದ್ದನ್ನು ಯಾವ ಪುರುಷರು ಮಾಡೋದಿಲ್ಲ. ಮಾಡಿದ್ರು ಕೂಡ ಅದು ಎಕ್ಸಾಪ್ಷನ್. ಮೂರು ಥರದ ದುಡಿಮೆಯ ಭಾರವನ್ನು, ಸೊ ವರ್ಕ್ implemented, performed by women is burdensome, ದೊಡ್ಡ ಹೊರೆ. ಸೊ ಅವರ ದುಡಿಮೆ ಅನ್ನುವಂಥದ್ದು ಬರ್ಡನ್ಸಮ್ ಆದ್ರೆ ಪುರುಷರದ್ದು ಇದೆಯಲ್ಲ, ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜವನ್ನು ಪುರುಷ ಪ್ರಧಾನ ಸಮಾಜ, ಪೇಟ್ರಿಯಾರ್ಕಲ್ ಸೊಸೈಟಿ ಅಂತೇಳಿ ಕರಿತೇವೆ. ಅಲ್ಲಿರುವ ದುರಂತ ಅಂತ ಹೇಳಿದ್ರೆ ಪುರುಷರನ್ನ ನಾವು ಬ್ರೆಡ್ ವಿನ್ನರ್ಸ್ ಅಂತ ಕರಿತೇವೆ. ಅವ್ರು ಸಂಪಾದಿಸುವವರು. ಹೆಣ್ಮಕ್ಳು ದುಡಿತಾರೆ, ಅವರು ಸಂಪಾದಿಸ್ತಾರೆ, ಬಟ್ ಅವರ ದುಡಿಮೆಯನ್ನ ಪರಿಗಣಿಸೋದಿಲ್ಲ ನಮ್ಮ ಸಮಾಜ, ನಮ್ಮ ಕುಟುಂಬ. ಅದಕ್ಕೆ ಪುರುಷರನ್ನ ಬ್ರೆಡ್ ವಿನ್ನರ್ಸ್ ಅಂತ ಕರೀತಾರೆ. ಆದರೆ ನಿಜಕ್ಕೂ ಮಹಿಳೆಯರಿಗೆ ಗೌರವ, ಅವರ ದುಡಿಮೆಗೆ ಗೌರವ ಆಗ್ಬೇಕು ಅಂದ್ರೆ ಅವರ್ ಫ್ಯಾಮಿಲೀಸ್ ಶುಡ್ ಬಿಕಮ್ ಬರ್ಡನ್ ಶೇರರ್ಸ್, ನಾಟ್ ಬರ್ಡನ್ ವಿನ್ನರ್ಸ್ ಅಂತ ಒಬ್ಬರಿಗೆ ಇದು ಮಾಡುವಂಥದ್ದು. ಬರ್ಡನ್ ಸಮ್. ಈ ಸಂಘಟನೆಗಳನ್ನು ಕೇಳಿದಾರಲ್ಲ, ಕೋವಿಡ್ನಿಂದ ಏನೆಲ್ಲ ಆರ್ಥಿಕ, ಸಾಮಾಜಿಕ, ರಾಜಕೀಯ ಪರಿಣಾಮ ಆಗಿದೆ ಅಂತ ಹೇಳಿ. ಕೋವಿಡ್ ಪೂರ್ವದಲ್ಲಿ ದುಡಿಮೆ ಅನ್ನುವಂಥದ್ದು ಮಹಿಳೆಯರಿಗೆ ಹೆಣಭಾರ ಆಗಿತ್ತು, ಯಮಭಾರ ಆಗಿತ್ತು, ಬರ್ಡನ್ಸಮ್ ಆಗಿತ್ತು. ಕೋವಿಡ್ ನಲ್ಲಿ ಅದು ಬಾರ್ಬೇರಿಕ್ ಆಗಿದೆ, ಬಾರ್ಬೇರಿಕ್ ಆಗಿದೆ. ಕೋವಿಡ್ ಪೂರ್ವದಲ್ಲೇನೆ ಮಹಿಳೆಯರ ದುಡಿಮೆ ದುರ್ಬರ ಆಗಿತ್ತು, ಭಾರ ದುರ್ಬರ. ಈಗ ಅದು ಬರ್ಬರ ಆಗಿದೆ, ಬರ್ಬರ ಆಗಿದೆ. ಕೋವಿಡ್ನಿಂದಾಗಿ ಅದು ಉಲ್ಬಣಗೊಂಡಿದೆಯಲ್ಲ, ಅದು ಹೆಣ್ಮಕ್ಳು ಸಿಕ್ಕಾಪುಟ್ಟ ದುಡಿಮೆಯನ್ನು ಕಳ್ಕೊಂಡಿದ್ದಾರೆ. ರೇಷನ್ ಸಿಗೋದಿಲ್ಲ, ಚಿಕ್ಕ ಮನೆಗಳು, ಸೂರಿಲ್ಲದ ಕುಟುಂಬಗಳಿದಾವೆ. ತಿಂಗಳಾನುಗಟ್ಲೆ ಮನೆಯಲ್ಲಿ ಯಾರು ಈ ದುಡಿಮೆಗಾರರು, ಕೂಲಿಕಾರರು ರೇಷನ್ ಇಟ್ಕೊಂಡಿರ್ತಾರೆ. ಉಪವಾಸ, ಹಸಿವು, ಬಡತನ ಇವೆಲ್ಲವೂ ಕೂಡ ಈಗ ಉಲ್ಬಣಗೊಂಡಿದೆ, ಹೆಚ್ಚಾಗಿದೆ ಕೋವಿಡ್ನಿಂದಾಗಿ. ಮತ್ತು ಸರ್ಕಾರ ಈ ರೀತಿಯ ಬಡ ಕೂಲಿಕಾರರನ್ನ, ದುಡಿಮೆಗಾರರ ರಕ್ಷಣೆಗೆ ಬರ್ತಾ ಇಲ್ಲ. ಅವರ ಬದ್ಧತೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತು ಮೂರು ಬಗೆಯ ದುಡಿಮೆಯಲ್ಲಿ ಕೊನೆಯನ್ನು ಹೇಳಿದ್ನಲ್ಲ, ಸಂತಾನೋತ್ಪತ್ತಿ ದುಡಿಮೆ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ನಿರಂತರವಾಗಿ ಶೋಷಣೆಯನ್ನ, ಅನ್ಯಾಯವನ್ನ, ತಾರತಮ್ಯವನ್ನ ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಸಂತಾನೋತ್ಪತ್ತಿ ಆರೋಗ್ಯ ಅನ್ನೋದಿದೆಯಲ್ಲ, ಅದಕ್ಕೆ ನಮ್ಮ ಸಮಾಜ ಯಾವತ್ತೂ ಕೂಡ ಹೆಚ್ಚಿನ ಬಂಡವಾಳವನ್ನು ವಿನಿಯೋಗಿಸುವಂಥದ್ದು, ರೀಪ್ರೊಡಕ್ಟಿವ್ ಹೆಲ್ತ್ ಫೆಸಿಲಿಟೀಸ್ ಅನ್ನ ಕೊಡುವಂಥದ್ದನ್ನು ಮಾಡಲಿ. ಸಾಮಾನ್ಯ ಆರೋಗ್ಯಕ್ಕೆ ಸೌಲಭ್ಯಗಳಿಲ್ಲ, ಇನ್ನು ಮಹಿಳೆಯರ ವಿಶೇಷ ಆರೋಗ್ಯ
ಸೇವೆಯನ್ನು, ಆರೋಗ್ಯ, ಹೆಲ್ತ್ ಕೇರ್ ಬಗ್ಗೆ ನಮ್ಮ ಸರ್ಕಾರ ನಿರ್ಲಕ್ಷ್ಯವಹಿಸಿದೆ. ನಿಮಗೆ ಗೊತ್ತಿರಬೇಕು, 2015-16 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ಖಚಿತವಾಗಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 15-49 ವಯೋಮಾನದ ಮಹಿಳೆಯರಲ್ಲಿ 60% ಅನೀಮಿಯಾದಿಂದ ನರಳುತ್ತಿದ್ದಾರೆ, ರಕ್ತಹೀನತೆಯಿಂದ ನರಳುತ್ತಿದ್ದಾರೆ. ಅವರೆಲ್ಲ ದುಡಿಮೆಗಾರರೇ ಆಗಿರ್ತಾರೆ. ಈ ದೈಹಿಕ ದೌರ್ಬಲ್ಯವನ್ನ, ಅನೀಮಿಯವನ್ನ, ರಕ್ತಹೀನತೆಯನ್ನ ಎದುರಿಸ್ಕೊಂಡೇನೆ ಅವ್ರು ದುಡಿಮೆ ಮಾಡ್ಬೇಕು. ಇದನ್ನ ನಿವಾರಣೆ ಮಾಡ್ಲಿಕ್ಕೆ, ಇದನ್ನ ಎದುರಿಸ್ಲಿಕ್ಕೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಏನ್ ಕಾರ್ಯಕ್ರಮಗಳಿದೆ? ಅಪೌಷ್ಟಿಕತೆಯನ್ನ ನಿರ್ವಹಿಸ್ಲಿಕ್ಕೆ ಏನ್ ಕಾರ್ಯಕ್ರಮ ಇದೆ? ಅಂಗನವಾಡಿಗಳನ್ನ ಬಲಪಡಿಸುವಂತ ಕೆಲಸ ಆಗ್ತಾ ಇಲ್ಲ. ಆಶಾ ಕಾರ್ಯಕರ್ತರಿಗೆ ಹೆಚ್ಚಿನ ವೇತನವನ್ನು ಕೊಟ್ಟು, ಹೆಚ್ಚಿನ ತರಬೇತಿ ಕೊಟ್ಟು ಅವರನ್ನ ಬಳಸ್ಕೊಳ್ಳೋದು ಸಾಗ್ತಾ ಇಲ್ಲ. ಅವರನ್ನ ಕೇವಲ ಗೌರವ ಧನವನ್ನು ಕೊಟ್ಟು ಅವರಿಂದ ಕೆಲಸವನ್ನ ತಗೊಳ್ತಿದ್ದಾರೆ. ಈ ಕೋವಿಡ್ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾರು ಕೆಲಸ ಮಾಡ್ತಿದ್ದಾರೆ? ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರುವಂತದ್ದು. ಅವರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ಮಾಡಿದೆ? ಅವರ ಸಂಭಾವನೆ ಹೆಚ್ಚಿದೆಯಾ? ಕಾನೂನಿನ ಪ್ರಕಾರ 8 ಗಂಟೆ ಕೆಲಸ, ಅವ್ರು ಇವತ್ತು 10 ಗಂಟೆ, 12 ಗಂಟೆ, 15 ಗಂಟೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಮಹಿಳೆಯರ, ಅಸಂಘಟಿತವಲ್ಲದ ಮಹಿಳೆಯರ ಸಮಸ್ಯೆಗಳೇನಿದೆ ಅವು ನಿರಂತರವಾಗಿ ಹರ್ಕೊಂಡು ಬರ್ತಿದೆ. ಒಂದು. ಎರಡನೇದ್ದು, ಕೋವಿಡ್ ಅದನ್ನ ಮತ್ತಷ್ಟು ಬರ್ಬರಗೊಳಿಸಿದೆ, ಬಾರ್ಬೇರಿಕ್ ಮಾಡಿದೆ. ಇದ್ರ ಜೊತೆಗೆ ಅಸಂಘಟಿತವಲ್ಲದ ಮಹಿಳಾ ಕಾರ್ಮಿಕರು ಅಂದಾಗ ಅವರು ಎದುರಿಸ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ, ಅಟ್ರಾಸಿಟೀಸ್ ಬಗ್ಗೆ ಯೋಚನೆ ಮಾಡಬೇಕು. ಯಾವ್ಯಾವ ರೀತಿಯ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ? ಮಹಿಳೆಯರು ಅನ್ನೋ ಕಾರಣಕ್ಕೆ ಅವರು ಲೈಂಗಿಕ ದೌರ್ಜನ್ಯವನ್ನ ಎದುರಿಸ್ತಿದ್ದಾರೆ. ಮಹಿಳೆಯರು ಅನ್ನೋ ಕಾರಣಕ್ಕೆ ಆ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇರುವಂಥದ್ದು. ಮತ್ತು ಉತ್ಪಾದನಾ ದುಡಿಮೆಯನ್ನು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಮನೆಯಿಂದ ಹೊರಗಡೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು, ಅಲ್ಲಿ ಆರ್ಥಿಕ ದೌರ್ಜನ್ಯವನ್ನು ಎದುರಿಸ್ತಿದ್ದಾರೆ, ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್. ಮತ್ತು ಇವರೆಲ್ಲ ಕೆಳವರ್ಗಕ್ಕೆ, ಕೆಳ ಜಾತಿಗೆ ಸೇರಿರೋದ್ರಿಂದಾಗಿ ದುಡಿಮೆಗಾರ ಮಹಿಳೆಯರು ಸಾಮಾಜಿಕವಾದಂತಹ ದೌರ್ಜನ್ಯವನ್ನು ಎದುರಿಸ್ತಿದ್ದಾರೆ. ಸೊ ಸೆಕ್ಸುಯಲ್ ವಯಲೆನ್ಸ್, economic violence and exploitation, social violence and discrimination, ಆಮೇಲೆ ವರ್ಕ್ ಪ್ಲೇಸ್ ವೈಲೆನ್ಸ್, ದುಡಿಮೆಯ ಸ್ಥಳದಲ್ಲಿ ಅವರು ಎದುರಿಸ್ತಾ ಇರುವಂತಹ ದೌರ್ಜನ್ಯಗಳು. ದೆನ್ ಸೈಕಲಾಜಿಕಲ್ ವೈಲೆನ್ಸ್, ಮಹಿಳೆಯರನ್ನ ಅಣಗಿಸೋದು, ಅವ್ರಿಗೆ ಹೀಯಾಳಿಸೋದು, ಅವರ ಮನಸ್ಸನ್ನ ಘಾಸಿಗೊಳಿಸುವಂಥದ್ದು, ಅವರ ಬಟ್ಟೆ ಬಗ್ಗೆ, ಅವರ ದೈಹಿಕ ಇದ್ರ ಬಗ್ಗೆ ಟೀಕೆ ಮಾಡುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ಹೆಣ್ಮಕ್ಳನ್ನ ಮತ್ತಷ್ಟು ಕುಬ್ಜರನ್ನಾಗಿ ಮಾಡ್ತಾ ಇದೆ. ಅವರು ದೈಹಿಕ, ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಳ್ತಿದ್ದಾರೆ. ಇದು ಸೈಕಲಾಜಿಕಲ್ ವೈಲೆನ್ಸ್. ದೆನ್ ಶಬರಿಮಲೆಯ ಸಂದರ್ಭದಲ್ಲಿ ಏನಾಯ್ತು ಅಂತೇಳಿ ಗೊತ್ತಿದೆ ನಮಗೆ. ಇಟ್ ಈಸ್ ರಿಲಿಜಿಯಸ್ ವೈಲೆನ್ಸ್. ಋತುಚಕ್ರಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಮೈಲಿಗೆ ಅಂತ ಹೇಳಿ, ಸೂತಕ ಅಂತ ಹೇಳಿ, ಗುಡಿಗೆ ಸೇರದೆ ಇರುವಂತಹ, ಕೀಳಾಗಿ ನೋಡುವಂತಹ ಅಸಮಾನತೆ, ಧಾರ್ಮಿಕವಾದಂತಹ ದೌರ್ಜನ್ಯ, ಸಾಮಾಜಿಕವಾದಂತಹ ದೌರ್ಜನ್ಯ, ಮಾನಸಿಕವಾದಂತಹ ದೌರ್ಜನ್ಯ. ಯಾವುದನ್ನ ನಾವು ಈ ಮಹಿಳೆಯರ ವಿವಾಹದ ಸಂದರ್ಭದಲ್ಲಿ ಬಳಸ್ತೀವಲ್ಲ, ಕಾಯ ವಾಚ ಮನಸ, ಗಂಡನ ಜೊತೆಯಲ್ಲಿ ನಡೀತೇನೆ ಅಂತ ಹೇಳ್ತೇವಲ್ಲ, ಆ ಎಲ್ಲ ಕಾಯ ವಾಚ ಮನಸ ದೌರ್ಜನ್ಯವನ್ನ ಮಹಿಳೆಯರು ಎದುರಿಸ್ತದೆ. ಕಾಯ ಅಂದ್ರೆ ದೈಹಿಕವಾದಂತ ದೌರ್ಜನ್ಯ, ವಾಚ ಮಾತಿನಿಂದ ಅವರನ್ನ ಕೀಳಾಗಿ ಕಾಣುವಂಥದ್ದು,
ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಇದೆಲ್ಲವೂ ಹೌದು ಕೂಡ ಸರ್. ಆಗ್ತಾ ಇದೆ. ಹಾ ಸರ್, ಹಲವಾರು ಬಗೆಯ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಇರುವಂತಹ ಅನ್ಯಾಯ ಶೋಷಣೆಗಳನ್ನ ನೀವು ನಮ್ಮ ಮುಂದೆ ತುಂಬಾ ಚೆನ್ನಾಗಿ ಬಿಚ್ಚಿಟ್ಟಿದ್ದೀರಾ. ಅಭಿವೃದ್ಧಿಯ ದ್ರವ್ಯ ಹೆಣ್ಮಕ್ಳು ಅಂದ್ರೆ ಕಾರ್ಮಿಕ ವಲಯದಲ್ಲಿರುವಂತಹ ಹೆಣ್ಮಕ್ಳು ಅಭಿವೃದ್ಧಿಯ ದ್ರವ್ಯ, ಅದೇ ರೀತಿ ದೇ ಆರ್ ದಿ ಇಂಜಿನ್ಸ್ ಆಫ್ ಗ್ರೋತ್. ಈ ರೀತಿ ನೀವೇನ್ ಪರಿಗಣಿಸ್ತಾ ಇದ್ದೀರಾ, ಆದ್ರೆ ನಮ್ಮ ವ್ಯವಸ್ಥೆ ಅವ್ರನ್ನ ನಡೆಸ್ಕೊಳ್ತಾ ಇರೋ ರೀತಿ ತುಂಬಾನೇ ಕ್ರೂರವಾಗಿದೆ, ನಿರ್ದಯವಾಗಿದೆ, ಅಮಾನವೀಯವಾಗಿದೆ ಅಂತ ಹೇಳ್ಬೋದು. ಇದರ ಒಂದು ದೊಡ್ಡ ಪ್ರಮಾಣದಲ್ಲೇ ನಮ್ಗೆ ಅರ್ಥ ಆಗಿರೋದು ಈ ಕೋವಿಡ್-19 ಈ ಒಂದು ಮಹಾರೋಗ ಬಂದಿರುವಂತ ಸಂದರ್ಭದಲ್ಲಿ ಇನ್ನಷ್ಟು ಸಾಬೀತುಪಡಿಸಿದೆ. ಅಂದ್ರೆ ಈ ವ್ಯವಸ್ಥೆಯ ಒಂದು ಧೂರ್ತ ಮುಖವನ್ನ ನಮ್ಗೆಲ್ರಿಗೂ ಸಾಬೀತು ಪಡಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ನಾನು ನಿಮ್ನ ಕೇಳೋದಕ್ಕೆ ಬಯಸ್ತಾ ಇರೋದು ಸರ್. ಈ ಕರೋನಾ ಒಂದ್ ಕಡೆ ನಮ್ಗೆ ಆಘಾತ ಸೃಷ್ಟಿ ಮಾಡಿದೆ, ಅದು ಒಂದ್ ಕಡೆ ಆದ್ರೆ ಈ ಪರಿಸ್ಥಿತಿಯ ದುರ್ಲಾಭನ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪಡ್ಕೊಳ್ತಾ ಇದೆ. ಒಂದಾದ ಮೇಲೆ ಒಂದು ಜನವಿರೋಧಿ ಕಾನೂನುಗಳನ್ನ ತಗೊಂಡ್ ಬರ್ತಾ ಇರೋದು ನಾವು ನೋಡ್ತಾ ಇದೀವಿ. ತರಾತುರಿಯಲ್ಲಿ ಅವರು ತಗೊಂಡ್ ಬರೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ ಮಾಡಿರೋದು APMC ತಿದ್ದುಪಡಿ ಕಾಯ್ದೆ ಆಗಿರ್ಬಹುದು, ಅಥವಾ ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆ ಆಗಿರ್ಬಹುದು. ಅದೇ ರೀತಿ ಕೇಂದ್ರ ಸರ್ಕಾರ ರೈಲ್ವೆ ಖಾಸಗೀಕರಣಕ್ಕೆ ಹೆಜ್ಜೆ ಇಟ್ಬಿಟ್ಟಿದೆ. ಆಮೇಲೆ ಕಾರ್ಮಿಕ ಕಾನೂನುಗಳ ತಿದ್ದುಪಡಿನ ಮಾಡ್ತಾ ಹಲವಾರು ಪ್ರಜಾತಾಂತ್ರಿಕವಾಗಿ ನಾವು ಗೆದ್ಕೊಂಡಂತಹ ಹಲವು ಹಕ್ಕುಗಳ ಮೇಲೆ ಇವತ್ತಿನ ದಿವಸ ಹಾನಿ ಉಂಟು ಮಾಡುವಂತಹ ಕ್ರಮಗಳನ್ನ, ದಾಳಿ ಮಾಡುವಂತಹ ಒಂದು ಕ್ರಮಗಳನ್ನ ಕೇಂದ್ರ ಸರ್ಕಾರ ತಗೊಳ್ತಾ ಇದೆ. ಕೆಲಸದ ಅವಧಿ ವಿಸ್ತರಣೆ ಆಗಿರ್ಬೋದು, ಮತ್ತೊಂದು ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಆನ್ಲೈನ್ ಶಿಕ್ಷಣ ತಗೊಂಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾತೃ ಯೋಜನೆಯನ್ನ ತೆಗೆದಾಕುವಂತಹ ಒಂದು ಹುನ್ನಾರ ಸಹ ನಡೆದಿತ್ತು. ಈ ತರ ಈ ಸರ್ಕಾರಗಳು ಸಮಸ್ಯೆಗಳನ್ನ ಪರಿಹರಿಸುವ ಮಾತು ದೂರ ಆಗಿದೆ, ಆದ್ರೆ ಜನ ವಿರೋಧಿ ಕಾನೂನುಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಇದು ಸರಿಯಾದಂತಹ ಸಮಯ ಅಂತ ಹೇಳಿ ಭಾವಿಸಿದಾರೋ ಏನೋ. ಸರ್ಕಾರದ ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಅವರ ಈ ನಡೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಸರ್. ಅಲ್ಲ, ನೀವು ಹೇಳಿದ್ದು ಸರಿ ಇದೆ. ಈ ಸಂದರ್ಭದಲ್ಲಿ ಕೋವಿಡ್ನಿಂದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗು, ಆರೋಗ್ಯದ ಸಮಸ್ಯೆಗಳಲ್ಲಿ ಎಲ್ಲರೂ ಮುಳುಗಿರ್ಬೇಕಾದ್ರೆ ಸಂಸತ್ತು ಅಧಿವೇಶನಗಳು ನಡೀತಾ ಇಲ್ಲ, ವಿಧಾನಸಭೆ ಅಧಿವೇಶನಗಳು ನಡೀತಾ ಇಲ್ಲ. ಹೀಗೆ ವಿರೋಧ ಪಕ್ಷವನ್ನ ನಿರ್ಲಕ್ಷ್ಯ ಮಾಡಿ ಅವುಗಳ ಅಭಿಪ್ರಾಯವನ್ನು ಪಡೆದಿಲ್ಲ, ಏಕಪಕ್ಷೀಯವಾಗಿ ಸರ್ಕಾರ ಅನೇಕ ರೀತಿಯ ದೂರಗಾಮಿ ಪರಿಣಾಮವುಳ್ಳಂತಹ ನಿರ್ಧಾರಗಳನ್ನ ಸುಗ್ರೀವಾಜ್ಞೆಯ ಮೂಲಕ ಎಲ್ಲವನ್ನೂ ಮಾಡ್ತಾ ಇರುವಂತೆ ನೀವು ಹೇಳಿದ ಎಲ್ಲ ಕಾಯ್ದೆಗಳು ಕೂಡ ಸುಗ್ರೀವಾಜ್ಞೆ ಮೂಲಕ ಬರ್ತಾ ಇದೆ. APMC ಕಾಯ್ದೆ ಇರ್ಬೋದು, ಭೂ ಸುಧಾರಣೆ, ಯಾರು ಉಳ್ಳವರು ಭೂಮಿಯನ್ನ ಕೊಳ್ಳೋದಿಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡಿರುವಂತ ಕಾನೂನು ಇರ್ಬೋದು, ಕೇಂದ್ರ ಸರ್ಕಾರ ತಂದಂತ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ನ ರದ್ದು ಮಾಡಿರೋದಿರ್ಬೋದು, ಇವೆಲ್ಲವೂ ಕೂಡ ಸುಗ್ರೀವಾಜ್ಞೆಯ ಮೂಲಕ ತರಾತುರಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ 100% ಗಮನ ಕೊಡೋದಕ್ಕೆ ಪ್ರತಿಯಾಗಿ ಸರ್ಕಾರ ಅಗತ್ಯವಿಲ್ಲದಂತಹ ಕೋವಿಡ್ಗೂ ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ, APMC ಆಕ್ಟ್ ಅನ್ನ ಕರ್ನಾಟಕದವ್ರಿಗೆ ಏನ್ ಸಂಬಂಧ? ಯಾರು ಪುರ್ಸೊತ್ತಿಲ್ದಾಗೆ ಕೆಲಸ ಮಾಡ್ಬೇಕಾಗಿದೆ ಇವತ್ತು ಕೋವಿಡ್ ಬಗ್ಗೆ. ಆದ್ರೆ ಇವರು ಕಾಯ್ದೆಗಳನ್ನ ತರುವಂತ ಕೆಲಸವನ್ನು ಮಾಡ್ತಿದೆ. ಇದು ಜನತಂತ್ರ ವಿರೋಧಿ, ಜನವಿರೋಧಿ ಕ್ರಮಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಕಾನೂನನ್ನು ಕೂಡ ಅಸಂಘಟಿತವಾದ ದುಡಿಮೆಗಾರರಿಗೆ ಅಥವಾ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ದುಡಿಮೆಗಾರರಿಗೆ ಅನುಕೂಲ ಮಾಡಿಕೊಡುವಂತಹ ಸಂಗತಿಯಲ್ಲ. ಕಾರ್ಪೊರೇಟೀಕರಣ, ಕೃಷಿಯ ಕಾರ್ಪೊರೇಟೀಕರಣಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ, ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಕಾರ್ಪೊರೇಟೈಸೇಷನ್ ಆಫ್ ಅಗ್ರಿಕಲ್ಚರ್, ಕಾರ್ಪೊರೇಟೈಸೇಷನ್ ಆಫ್ ಅವರ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ನೀವು ರೈಲ್ವೆ ಬಗ್ಗೆ ಮಾತನಾಡಿದ್ರಿ, ಸಾಮಾನ್ಯ ಜನರ ಬಹಳ ದೊಡ್ಡ ಸೌಲಭ್ಯದ ಸಾರಿಗೆ ಅಂದ್ರೆ ರೈಲು ಸಾರಿಗೆ.
ಖಾಸಗಿ ವಲಯಕ್ಕೆ, ಖಾಸಗಿ ಉದ್ಯಮಿಗಾರರಿಗೆ ಅವನ್ನ ಕೊಡ್ಬೇಕಾದಂತ ಅಗತ್ಯ ಏನಿದೆ? ನೀವು ಹೇಳಿದ್ರಲ್ಲ, ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ. ಈ ಎಲ್ಲವೂ ಕೂಡ ಸರ್ಕಾರದ ವೈಫಲ್ಯದ ಸೂಚಿಗಳಿವೆ. ಸರ್ಕಾರ ತನ್ನ 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 ಅಸಮರ್ಥತೆಯನ್ನ, ಅದಕ್ಷತೆಯನ್ನ ತೋರಿಸ್ತಾ ಇದೆ. ರೈಲ್ವೆ ನಾವು ನಡ್ಸಕ್ಕಾಗೋದಿಲ್ಲ ಅನ್ನೋದನ್ನ ಅದು ತೋರಿಸುವಂಥದ್ದು. ಇವೆಲ್ಲವೂ ಕೂಡ ಕಾನೂನಿನ ಕ್ರಮಗಳು. ಈ ಮತ್ತೊಂದು ಸಂಗತಿಯನ್ನು ನಿಮಗೆ ದುಡಿಮೆ, ಮಹಿಳೆಯರ ದುಡಿಮೆಗೆ ಗಮನಕ್ಕೆ ತರಬೇಕು. ಏನು ಅಂತ ಹೇಳಿದ್ರೆ, ಮಹಿಳೆಯರ ದುಡಿಮೆ ಅನ್ನುವಂಥದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ಎಷ್ಟು ಮಹತ್ವವಾದದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಫೀಮೇಲ್ ಹೆಡೆಡ್ ಹೌಸ್ ಹೋಲ್ಡ್ಸ್ ಅಂತ ಹೇಳಿ ಇರ್ತದೆ. ಮಹಿಳೆಯರೇ ಕುಟುಂಬವನ್ನು ನಿರ್ವಹಿಸುವಂತ ಸ್ಥಿತಿಯಲ್ಲಿ ಅನೇಕ ಕುಟುಂಬಗಳಿದೆ. ಕರ್ನಾಟಕದ ಒಟ್ಟು ಕುಟುಂಬಗಳಲ್ಲಿ ಫೀಮೇಲ್ ಹೆಡೆಡ್ ಹೌಸ್ ಹೋಲ್ಡ್ಸ್ 20% ,20% ಮಹಿಳೆಯರು. ಇವರನ್ನ ನೀವು ಬ್ರೆಡ್ ವಿನ್ನರ್ಸ್ ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗಬಾರ್ದು? ಕುಟುಂಬಗಳ ನಿರ್ವಹಿಸ್ತಿದ್ದಾರೆ ಅವರು. ಎಲ್ಲ ಕುಟುಂಬಗಳಲ್ಲೂ ಕೂಡ ಮಹಿಳೆಯರ ನಿರ್ವಹಣೆ ಇದ್ದೇ ಇದೆ. ಅದರಲ್ಲೂ ಕೂಡ ಅವರೇ ಮುಖ್ಯಸ್ಥರಾಗಿರುವಂತಹ ಕುಟುಂಬಗಳು. ಅಭಿವೃದ್ಧಿಯ ದೃಷ್ಟಿಯಿಂದ ಮಹಿಳೆಯರ ದುಡಿಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಎಲ್ಲ ಸಂಗತಿಗಳು ಕೂಡ ನಮಗೆ ತಿಳಿಸಿಕೊಡ್ತವೆ ಅನ್ನುವಂಥದ್ದು. ಸೊ ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ದುರಂತಗಳು ನಡೆದೋಯ್ತು, ಇದೆಲ್ಲದರ ಒಂದು ಪರಿಣಾಮ, ದುಷ್ಪರಿಣಾಮ ಮಹಿಳೆಯರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ಅದು ವಲಸೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಬಳಿ, ಕರ್ನಾಟಕ ಸರ್ಕಾರದ ಬಳಿ ಬೆಂಗಳೂರಿನಲ್ಲಿ ವಲಸೆ ಬಂದಂತ ಕಾರ್ಮಿಕರ ಸಂಖ್ಯೆ ಎಷ್ಟು ಅನ್ನೋ ಲೆಕ್ಕವೇ ಇಲ್ಲ. ಲಕ್ಷಾಂತರ ಜನ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು, ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾ ಇದ್ರು. ಎಷ್ಟು ಜನ ಇದ್ರು, ಎಲ್ಲಿಂದ ಬಂದಿದ್ರು ಅನ್ನುವಂತಹ ಒಂದು ನಿರ್ವಹಣೆಗೆ ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ಸೂತ್ರ ಇದೆ. ವಾಟ್ ಕ್ಯಾನ್ ಬಿ ಮೆಜರ್ಡ್ ಕ್ಯಾನ್ ಓನ್ಲಿ ಬಿ ಮ್ಯಾನೇಜ್ಡ್ ಅಂತ. ಯಾವುದನ್ನ ಮಾಪನ ಮಾಡಲಿಕ್ಕೆ ಸಾಧ್ಯ ಅದನ್ನ ನಿರ್ವಹಣೆ ಮಾಡಬಹುದು. ಆದರೆ ಸರ್ಕಾರಕ್ಕೆ ಈ ಯಾವ ಸಂಗತಿಗಳ ಬಗ್ಗೆನೂ ಕೂಡ, ಬೆಂಗಳೂರನ್ನ ನಿರ್ಮಾಣ ಮಾಡ್ತಾ ಇರೋದೇನೆ ಈ ದುಡಿಮೆಗಾರರು, ಕನ್ಸ್ಟ್ರಕ್ಷನ್ ವರ್ಕರ್ಸ್. ರಸ್ತೆ OFC ಕೇಬಲ್ಸ್ ಗಳನ್ನ ಹೂಣ್ತಾರಲ್ಲ ಮಹಿಳೆಯರು, ಒಂದಡಿ ಅಗಲದ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ನಮ್ಮ ಸಮಾಜ ಅತ್ಯಂತ ಅಗೌರವದಿಂದ ನಡ್ಕೊಂಡಿದೆ. ಇದು ಹೋಗ್ಬೇಕು. ಯಾಕೆ ಹೀಗೆ ದುಡಿಮೆಯ ಬಗ್ಗೆ, ಮಹಿಳೆಯರ ಬಗ್ಗೆ ಸಮಾಜ ಅತ್ಯಂತ ಕೀಳಾಗಿ, ಅತ್ಯಂತ ಅಸಹ್ಯಕರವಾಗಿ ನೋಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಪರಂಪರೆ ಇದೆಯಲ್ಲ, ಅವರ ಟ್ರೆಡಿಷನ್, ಅವರ ಹೆರಿಟೇಜ್, ನಮ್ಮ ಪುರಾಣಗಳು, ಅಲ್ಲೆಲ್ಲೂ ಕೂಡ ದುಡಿಮೆಗೆ ಆದರ್ಶವನ್ನಾಗಿ ಇಟ್ಟುಕೊಳ್ಳಬಹುದಾದಂತ ಒಂದೇ ಒಂದು ಮಹಿಳೆಯ ಪಾತ್ರ ಉದಾಹರಣೆ ಸಿಗೋದಿಲ್ಲ. ಹೌದು ಸರ್. ಯಾವ ಪುರಾಣದಲ್ಲೂ ದುಡಿಮೆ ಮಾಡುವ ಹೆಣ್ಣು ನಾನು ಹಿಂಗಾಗ್ಬೇಕಪ್ಪ, ಇವಳಾಗಬೇಕು ಅಂತೇಳಿ ರಾಣಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಇದ್ದಾರೆ. ಆದ್ರೆ ದುಡಿಮೆಗೆ ಸಂಬಂಧಪಟ್ಟ ಹಾಗೆ, ಲೇಬರಿಗೆ ಸಂಬಂಧಪಟ್ಟ ಹಾಗೆ, ವರ್ಕಿಗೆ ಸಂಬಂಧಪಟ್ಟ ಹಾಗೆ ಯಾವ ಪುರಾಣದಲ್ಲಿ ನಮಗೆ ಆದರ್ಶ ಮಹಿಳೆ ಸಿಗ್ತಾನೆ? ನಮ್ಮ ಪರಂಪರೆಯಲ್ಲಿ ಸಿಗ್ತಾನೆ. ಸೊ ದೀರ್ಘವಾಗಿ ನಾವು ದುಡಿಮೆಗಾರರನ್ನ, ಕೆಳ ಜಾತಿ, ಕೆಳ ವರ್ಗವನ್ನ ಹೀಗೆ ನಿರ್ಲಕ್ಷ್ಯ ಮಾಡಿಕೊಂಡು ತಾರತಮ್ಯದಿಂದ ನಡೆಸ್ಕೊಂಡು ಬರ್ತಿದ್ದೇವೆ. ಮತ್ತು ಅದು ಇವತ್ತು ಕಳೆದ 4-5 ವರ್ಷಗಳಲ್ಲಿ ನಡೆದಂತ ರಾಜಕೀಯ ಬದಲಾವಣೆಗಳಿಂದಾಗಿ ಈ ತಾರತಮ್ಯದ ಮನೋಭಾವ, ದುಡಿಮೆಯನ್ನು ಅಸಹ್ಯಕರವಾಗಿ ನೋಡುವಂತ ಮನೋಭಾವ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಆಳುವ ವರ್ಗ ಏನಿದೆ, ಆಳುವ ವರ್ಗಕ್ಕೆ ಜ್ಞಾನ ಶ್ರೇಷ್ಠ, ದುಡಿಮೆ ಕನಿಷ್ಠ.
ಯಾಕೆಂದ್ರೆ ಜ್ಞಾನ ಅನ್ನುವಂಥದ್ದು ಈ ಆಳು ವರ್ಗದ ಪ್ರಕಾರ ಶಿರದಿಂದ ಬಂದಿರುವಂಥದ್ದು, ದುಡಿಮೆ ಅನ್ನುವಂಥದ್ದು ಪಾದದಿಂದ ಬಂದಿರುವಂಥದ್ದು. ಸೊ ಮೂಲಭೂತವಾಗಿ ನಮ್ಮ ಪರಂಪರೆಯ ಸಿದ್ಧಾಂತ ಏನಿದೆ ಅದು ಅಸಮಾನತೆಯ ಸಿದ್ಧಾಂತ. ದುಡಿಮೆಯನ್ನ, ಮಹಿಳೆಯರನ್ನ ಕೀಳಾಗಿ ಕಾಣುವಂಥದ್ದು ನಮ್ಮ ಪರಂಪರೆಯ ಗುಣ, ಅದು ಪರಂಪರೆಯ ಲಕ್ಷಣ. ವಿ ಹ್ಯಾವ್ ಟು ರೆಕಗ್ನೈಸ್ ಇಟ್ ಅಂಡ್ ಫೈಟ್ ಫಾರ್ ಚೇಂಜಿಂಗ್ ದಿಸ್ attitude of disregard to work, hard work, sweat. ಜನ ದುಡಿಮೆಗಾರರು ಕಣ್ಣೀರು ಹರಿಸ್ತಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ನಾನು ಟಿಪ್ಪಣಿ ಮಾಡಿಕೊಂಡು ನಿಮ್ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ವಿಷಯಗಳಿದ್ರೆ ಥಿಂಕ್ ಅದನ್ನ ನಾವು ಚರ್ಚೆ ಮಾಡ್ಬೋದು ಅಂತೇಳಿ ಕಾಣ್ತದೆ. ಇನ್ನೊಂದು ಸಂಗತಿಯಲ್ಲಿ ನಾನು ಮುಗಿಸ್ತೇನೆ. ಒಂದು ಹೇಳಿ ಸರ್, ಸಮಯದ ಅಭಾವ ಇರೋದ್ರಿಂದ ಮತ್ತು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಿದೆ. ಕೋವಿಡ್-19 ಬಿಕ್ಕಟ್ಟು ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಬಿಕ್ಕಟ್ಟು ಇತ್ತು ಸರ್. ಅದು ಇಡೀ ಪ್ರಪಂಚವನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ನಮ್ ದೇಶನೂ ಏನು ಇದಕ್ಕೆ ಹೊರತಾಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಈಗ ಈ ದೇಶದ ಆರ್ಥಿಕತೆ ಏನಿದೆ ಅದಕ್ಕೆ ಚೇತರಿಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರೋದು ಸರ್. ಕಲ್ಸಿರೋ ಪ್ರಶ್ನೆ ಅದಿದೆ, ಅದ್ರ ಬಗ್ಗೆ ಹೇಳ್ತೇನೆ. ಈ ಆರ್ಥಿಕ ನಿರ್ವಹಣೆ ಇದೆಯಲ್ಲ, ನಮ್ಮ ಆರ್ಥಿಕತೆಯನ್ನ ನಿರ್ವಹಣೆ ಮಾಡುವಂಥದ್ದು ಕೋವಿಡ್ ಅಲ್ಲ, 2018-19 ಬಿದ್ದೋಗಿತ್ತು ನಮ್ಮ ಆರ್ಥಿಕತೆ. ಯಾವುದನ್ನ ಆರ್ಥಿಕ ಅಭಿವೃದ್ಧಿಯನ್ನು ಅಳಿತೇವಲ್ಲ, GDP ಅನ್ನುವಂಥದ್ದು ಕುಸಿಲಿಕ್ಕೆ ಶುರುವಾದದ್ದು 2017-18 ಕುಸಿಲಿಕ್ಕೆ ಶುರುವಾಯಿತು. ಯಾವುದನ್ನ ನಾವು ಅಮಾನ್ಯೀಕರಣ ಅಂತ ಹೇಳ್ತೇವೆ, ಡಿಮಾನಿಟೈಸೇಷನ್ ಅಂತ ಹೇಳ್ತೇವೆ. ಅವಾಗ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಇದರಿಂದ GDP-ಯಲ್ಲಿ 2% ಕುಸಿತ ಆಗುತ್ತೆ ಅಂದ್ರೆ ಆಯ್ತದು. ಡಿಮಾನಿಟೈಸೇಷನ್ ಇಂದ ಆಯ್ತು, GST ಇಂದ ಆಯ್ತು. ಈ ಸರ್ಕಾರಕ್ಕೆ ಇವತ್ತು ಇರುವಂತ ಕರ್ನಾಟಕದಲ್ಲಿ ಕೇಂದ್ರದಲ್ಲಿರುವಂತ ಸರ್ಕಾರಕ್ಕೆ ಆರ್ಥಿಕ ನಿರ್ವಹಣೆಯಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅವರಿಗೆ ಸಾಧ್ಯ ಇಲ್ಲ. ಈಗ 20 ಲಕ್ಷ ಕೋಟಿ ಆತ್ಮನಿರ್ಭರ ಅಭಿಯಾನ ಏನು ಸರ್ಕಾರ ನಡೆಸ್ತಾ ಇದೆ, ಅದು ಪೂರ್ತಿ ಟೊಳ್ಳು. ಅದು ಅದರಲ್ಲಿ ಏನು ಸಬ್ಸ್ಟೆನ್ಸ್ ಇಲ್ಲ. ಇಟ್ ಈಸ್ ಹ್ಯಾಲೋ. ಅದರಲ್ಲಿ ಆರೋಗ್ಯಕ್ಕೆ 20 ಲಕ್ಷ ಕೋಟಿಯಲ್ಲಿ ಆರೋಗ್ಯಕ್ಕೆ ವಿನಿಯೋಗಿಸಿರೋ, ಅದಕ್ಕೆ ತೆಗೆದಿಟ್ಟಿಂತ ಹಣ ಎಷ್ಟು ಗೊತ್ತಾ? 15,000 ಕೋಟಿ. ನಮ್ಮ GDP-ಗೆ ಹೋಲಿಸಿದ್ರೆ ಅದು 0.008% ಆಗ್ತದೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ? ಕರ್ನಾಟಕದಲ್ಲಂತೂ ಅದರಲ್ಲೂ ಕೂಡ ಯಾವುದನ್ನ ನಾವು ಸಾರ್ವಜನಿಕ ಆರೋಗ್ಯ ಅಂತ ಕರಿತೇವೆ, ಪಬ್ಲಿಕ್ ಹೆಲ್ತ್ ಅಂತೇಳಿ ಕರಿತೇವೆ, ಅದನ್ನ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ, ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದೆ. ಅಲ್ಲೂ ಕೂಡ ಖಾಸಗೀಕರಣಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಕಾರ್ಪೊರೇಟೈಸೇಷನ್ ಆಫ್ ಹೆಲ್ತ್ ಸೆಕ್ಟರ್, ಕಾರ್ಪೊರೇಟೈಸೇಷನ್ ಆಫ್ ಎಜುಕೇಶನ್ ಸೆಕ್ಟರ್, ಈಗ ಡಿಜಿಟಲೈಸೇಷನ್ ಬಗ್ಗೆ ಮಾತನಾಡ್ತಿದ್ದಾರೆ. our society is not yet ready for these kind of gadgets, technology kind of development. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಹೈಕೋರ್ಟ್ ಕೂಡ ಅನುಮತಿ ಕೊಟ್ಬಿಟ್ಟಿದೆ. ಆನ್ಲೈನ್ ಶಿಕ್ಷಣವನ್ನ LKG ಇಂದಲೇ ಶುರು ಮಾಡಬಹುದು ಅಂತ ಹೇಳಿ. ಏನಾಗ್ತದೆ ಇದರಿಂದ? ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಮಕ್ಕಳು, ಕೆಳವರ್ಗದ ಕೆಳ ಜಾತಿಗೆ ಸೇರಿದಂತ ಮಕ್ಕಳಿಗೆ ಈ ಸೌಲಭ್ಯವನ್ನ ನಿರ್ವಹಿಸೋದು ಸಾಧ್ಯ ಆಗದೆ ಇದ್ದಾಗ ಇಟ್ ಕ್ರಿಯೇಟ್ಸ್ ಇನ್ಇಕ್ವಾಲಿಟಿ ಬಿಟ್ವೀನ್ ಆನ್ಲೈನ್ ಎಜುಕೇಟೆಡ್ ಸ್ಟೂಡೆಂಟ್ಸ್ ಅಂಡ್ ಆಫ್ಲೈನ್ ಎಜುಕೇಟೆಡ್ ಸ್ಟೂಡೆಂಟ್ಸ್. ಇದು ಅಸಮಾನತೆಯನ್ನ ಉಂಟು ಮಾಡುವಂತಹ ಸರ್ಕಾರದ ಪ್ರಜ್ಞಾಪೂರ್ವಕ ಪ್ರಯತ್ನ. ಗೌರ್ಮೆಂಟ್ ಈಸ್ ಕ್ರಿಯೇಟಿಂಗ್ inequality consciously, deliberately, to suppress poor, low caste, low status
lower society, the sections of the society. ಅದರಿಂದ ಈ ಸರ್ಕಾರದಿಂದ ನಮ್ಮ ಆರ್ಥಿಕತೆಯ ಪುನಶ್ಚೇತನ ಸಾಧ್ಯ ಇಲ್ಲ. ಆರ್ಥಿಕ ಪುನಶ್ಚೇತನಕ್ಕೆ ಪ್ರಪಂಚಾದ್ಯಂತ ಮತ್ತು ನಮ್ಮ ದೇಶದಲ್ಲಿರುವಂತ ಆರ್ಥಿಕ ತಜ್ಞರು, ಸಮಾಜಶಾಸ್ತ್ರಜ್ಞರು ಹೇಳ್ತಾ ಇರುವಂತದ್ದು ಒಂದೇ ಕ್ರಮ. ಫಾರ್ ದಿ ರಿವೈವಲ್ ಆಫ್ ದಿ ಎಕಾನಮಿ ವಿ ನೀಡ್ ಓನ್ಲಿ ಒನ್ ಮೆಷರ್, ದಟ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ ಅಗ್ರಿಗೇಟ್ ಡಿಮಾಂಡ್. ಜನರ ಬೇಡಿಕೆಯ ಖರೀದಿಯ ಸಾಮರ್ಥ್ಯವನ್ನು ಉತ್ತಮಪಡಿಸಿ ಅಂತ, ಕೊಳ್ಳುವ ಶಕ್ತಿಯನ್ನ ಉತ್ತಮಪಡಿಸಿ ಅಂತ. ಕೊಳ್ಳುವ ಶಕ್ತಿಯನ್ನು ಉತ್ತಮಪಡಿಸೋದು ಅಂದ್ರೆ ಏನು? ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ತಾತ್ಕಾಲಿಕ ಉದ್ಯೋಗ ಕೊಟ್ಟು, ಕೂಲಿ ಕೊಟ್ಟು, ಅವ್ರ ಕೈಗೆ ಹಣ ಸಿಕ್ಕಿದ್ರೆ ಮಾರುಕಟ್ಟೆಗೆ ಹೋಗಿ ವಸ್ತುಗಳನ್ನ ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆ ಬೇಡಿಕೆ ಉತ್ತಮ ಆಯ್ತು ಅಂದ್ರೆ ಉದ್ದಿಮೆಗಳು, ಕಾರ್ಖಾನೆಗಳು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರೆ. ಉತ್ಪಾದನೆ ಹೆಚ್ಚು ಮಾಡ್ಲಿಕ್ಕೆ ಕಾರ್ಮಿಕರು ಬೇಕು, ಕಾರ್ಮಿಕರನ್ನು ನೇಮಿಸ್ಕೊಳ್ತಾರೆ, ಉದ್ಯೋಗದ ಅವಕಾಶಗಳು ಹೆಚ್ಚಾಗ್ತದೆ. ಇದನ್ನ ಮಾಡ್ದಿರಾ ನೀವು MSMEಗಳಿಗೆ ನಾವು ಇಷ್ಟು ಸೌಲಭ್ಯ ಕೊಡ್ತೇವೆ, ವಿಮಾನ ನಿಲ್ದಾಣಗಳನ್ನ ಖಾಸಗಿಯವರಿಗೆ ವಹಿಸಿಕೊಡ್ತೇವೆ, 100-200 ರೈಲುಗಳನ್ನ ಖಾಸಗಿಯವರಿಗೆ ಕೊಡ್ತೇವೆ. ಇದಲ್ಲ ಇವತ್ತು ಬೇಕಾಗಿರುವಂತದ್ದು. ಅನೌಪಚಾರಿಕ ವಲಯದ ಮಹಿಳೆಯರಿರ್ಲಿ ಪುರುಷರಲ್ಲಿ ಈ ದುಡಿಮೆಗಾರರಿಗೆ ಉದ್ಯೋಗ, ತಾತ್ಕಾಲಿಕ ಉದ್ಯೋಗ, ತಾತ್ಕಾಲಿಕ ಹಣ, ತಾತ್ಕಾಲಿಕವಾಗಿ ಯಾವ್ದನ್ನ ಡೈರೆಕ್ಟ್ ಕ್ಯಾಶ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತೇವಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು. ಉದಾಹರಣೆಗೆ ಮನ್ರೇಗಾ, ಕೇಂದ್ರ ಸರ್ಕಾರದ ಮನ್ರೇಗಾ ಕಾರ್ಯಕ್ರಮ, ನಮ್ಮ ಸರ್ಕಾರದ ಅನ್ನಭಾಗ್ಯ ಕಾರ್ಯಕ್ರಮ, ಇವೆಲ್ಲವೂ ಕೂಡ ಬಡವರನ್ನ ಮುಖ್ಯವಾಗಿ ಗುರಿಯಾಗಿ ಇಟ್ಕೊಂಡಿದ್ದ ಕಾರ್ಯಕ್ರಮ. ಇವುಗಳ ಬಗ್ಗೆ ಈ ಸರ್ಕಾರಗಳು ತಿರಸ್ಕಾರದ ಮನೋಭಾವ ತೋರಿಸಿದ್ದಾವೆ. ಜ್ಞಾನೋದಯ ಆಗಿ 20 ಲಕ್ಷ ಆತ್ಮನಿರ್ಭರ ಕಾರ್ಯಕ್ರಮದಲ್ಲಿ ಮನ್ರೇಗಾಕ್ಕೆ ಅನುದಾನವನ್ನು ಹೆಚ್ಚು ಮಾಡಿದ್ದಾರೆ. ಅದಕ್ಕೆ ಸುಮಾರು 2 ಲಕ್ಷ ಕೋಟಿ ಮನ್ರೇಗಾ ಕೊಡಬೇಕಾಗಿತ್ತು. ಮತ್ತು ಮನ್ರೇಗಾ ಕಾರ್ಯಕ್ರಮವನ್ನು ನಗರ ಪ್ರದೇಶದಲ್ಲೂ ಕೂಡ ಆರಂಭಿಸಬೇಕು. ನಗರ ಪ್ರದೇಶದಲ್ಲೂ ಕೂಡ ಬೇಕು. ಈ ತರದ ವರ್ಷದಲ್ಲಿ 100 ದಿನ 150 ದಿನ ಕಾಯಂ ಕೆಲಸ ಸಿಗುವಂತ ಒಂದು ಭರವಸೆ ಬೇಕು. ಸೊ ವಿಥೌಟ್ ಸ್ಟ್ರೆಂಥನಿಂಗ್ ಅಗ್ರಿಗೇಟ್ ಡಿಮಾಂಡ್ ಇನ್ ಅವರ್ ಎಕಾನಮಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿವೈವ್ ದಿ ಎಕಾನಮಿ. ನೀವು ಬಂಡವಾಳ 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 ವಿನಿಯೋಜನೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಬಡವರಿಗೆ ತಕ್ಷಣಕ್ಕೆ ಹಣ ಸಿಗ್ಬೇಕು. ಅವರು ದುಡಿಮೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ, ಬೆವರು ಹರಿಸಲಿಕ್ಕೆ ಸಿದ್ಧ ಇದ್ದಾರೆ. ಈ ಕ್ರಮದ ಮೂಲಕ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಯು ಶುಡ್ ಕೀಪ್ ದಿ ವರ್ಕರ್ಸ್ ಬಿಲಾಂಗಿಂಗ್ ಟು ಲೋ ಕ್ಯಾಸ್ಟ್ ರೂರಲ್ ಸೆಕ್ಟರ್ ಇನ್ ದಿ ಸೆಂಟರ್ ಸ್ಟೇಜ್. ಹಾಗಾಗಿ ಅಮರ್ತ್ಯ ಸೇನ್ ಅಭಿವೃದ್ಧಿ ಬಗ್ಗೆ ಏನ್ ಮಾತನಾಡ್ತೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮೇಡಮ್. ಅಮರ್ತ್ಯ ಸೇನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಅಡ್ವಾನ್ಸಿಂಗ್ ರಿಚ್ನೆಸ್ ಆಫ್ ಹ್ಯೂಮನ್ ಲೈವ್ಸ್ ಅಂಡ್ ನಾಟ್ ಅಡ್ವಾನ್ಸಿಂಗ್ ರಿಚ್ನೆಸ್ ಆಫ್ ದಿ ಎಕಾನಮಿ. ಅಭಿವೃದ್ಧಿ ಅನ್ನುವಂಥದ್ದು ಆರ್ಥಿಕ ಸಮೃದ್ಧತೆಯ ಪ್ರಶ್ನೆ ಅಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಜನರ ಬದುಕಿನ ಸಮೃದ್ಧತೆ. ಜನರ ಬದುಕು ಸಮೃದ್ಧವಾಗಬೇಕು ಅಂದ್ರೆ ಅವರ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ಕೊಡಬೇಕು, ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಡಬೇಕು, ಸಾಮಾಜಿಕ ಭದ್ರತೆಗೆ ಹೆಚ್ಚಿನ ಗಮನ ಕೊಡಬೇಕು, ದುಡಿಮೆಗೆ ಹೆಚ್ಚಿನ ಮನ್ನಣೆಯನ್ನ ಕೊಡಬೇಕು. ಸೊ ಅಭಿವೃದ್ಧಿ ಅಂದ್ರೆ ಇದು ಜನರಿಗೆ ಸಂಬಂಧಪಟ್ಟಂತ ಸಮಸ್ಯೆ, ಜನರಿಗೆ ಸಂಬಂಧಪಟ್ಟಂತ ಪ್ರಕ್ರಿಯೆ. ಮಹಿಳೆಯರನ್ನು ಸೇರಿಸ್ಕೊಂಡು ಬಂಡವಾಳಕ್ಕೆ ಸಂಬಂಧಪಟ್ಟಿದ್ದಲ್ಲ, ಉತ್ಪಾದನೆಗೆ ಸಂಬಂಧಪಟ್ಟಿದ್ದಲ್ಲ, GDPಗೆ ಸಂಬಂಧಪಟ್ಟಿದ್ದಲ್ಲ. ಅದು ವರಮಾನ ಅನ್ನುವಂಥದ್ದು, ಉತ್ಪಾದನೆ ಅನ್ನುವಂಥದ್ದು, ಬಂಡವಾಳ ಅನ್ನುವಂಥದ್ದು ಅಭಿವೃದ್ಧಿಯ ಸಾಧನಗಳು. ದೇ ಆರ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಡೆವಲಪ್ಮೆಂಟ್. ಬಟ್ ಡೆವಲಪ್ಮೆಂಟ್ ಬೇಸಿಕಲಿ ಈಸ್ ಅಬೌಟ್ ಪೀಪಲ್ ಇನ್ಕ್ಲೂಡಿಂಗ್ ವುಮೆನ್. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್.
ನೀವು ನಮಸ್ಕಾರ. ನಮ್ ಜೊತೆಗೆ ಹಂಚ್ಕೊಂಡಿರುವಂತಹ ಅನೇಕ ವಿಷಯಗಳು ಮತ್ತೆ ವಿವಿಧ ಆಯಾಮಗಳಲ್ಲಿ ಹೆಣ್ಮಕ್ಳ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಎಲ್ಲಾ ಸದಸ್ಯರಿಗೆ ಮತ್ತೆ ನಮ್ಮ ಬೆಂಬಲಿಗರಿಗೆ ಇದು ಯೋಚನೆಗೆ ಹಚ್ಚುತ್ತೆ ಅನ್ನೋ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಇನ್ನು ಮುಂದೆನೂ ಸಹ ಹೆಚ್ಚೆಚ್ಚು ಈ ಚರ್ಚಾ ಸರಣಿಯನ್ನ ಹಮ್ಮಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲಾ ಅಸಮಾನತೆ ಮತ್ತೆ ಅನ್ಯಾಯ ದೌರ್ಜನ್ಯಗಳು ಏನು ನಾವು ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಇದಕ್ಕೆ ಒಂದು ಹೋರಾಟ ಮಾತ್ರ ನಮ್ಮ ಮುಂದೆ ಇರುವಂತಹ ಪರ್ಯಾಯ ಅನ್ನೋದನ್ನ ನಾವು ಈ ಚರ್ಚೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ದುಡಿಮೆನೆ ಶ್ರೇಷ್ಠ, ಅದೇ ರೀತಿ ಶೋಷಣಾ ಮುಕ್ತವಾಗಿರುವಂತಹ ಒಂದು ಸಮಾಜ ಇವತ್ತಿನ ಅವಶ್ಯಕತೆ. ಹಿಂದೆ ಇರೋದಕ್ಕಿಂತ ಹೆಚ್ಚು ಈ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಆಶಯದೊಂದಿಗೆ ನಾವು ಹೆಜ್ಜೆ ಇಡಬೇಕಾಗಿದೆ. ಶೋಷಣೆಯನ್ನ ಕೊನೆಗೊಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಮಹಿಳೆಯರು ಮುಂದಾಗೋಣ. ಕಾರ್ಮಿಕ ಜನರ ಒಂದು ಹೋರಾಟದೊಂದಿಗೆ ನಾವು ನಮ್ಮ ಹೋರಾಟವನ್ನು ಬೆಸೆದುಕೊಂಡು ಹೆಜ್ಜೆ ಇಡೋಣ ಅನ್ನೋ ಒಂದು ಆಶಯದೊಂದಿಗೆ ನಾನು ಈ FB ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಚಂದ್ರಶೇಖರ್ ಸರ್, ತಮ್ಗೆ ತುಂಬಾ ನಮ್ಮ ಸಂಘಟನೆಯ ವತಿಯಿಂದ ಧನ್ಯವಾದಗಳನ್ನ, ವಂದನೆಗಳನ್ನ ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ನಮಸ್ಕಾರ.